ಇನ್ನ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಬಸ್ಸಾಪುರ ಗ್ರಾಮದ ಇವರು ಶಿಕ್ಷಕರಾಗಿ, ಮುಖ್ಯೋಪಾಧ್ಯಾಯರಾಗಿ, ಪ್ರಾಚಾರ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ. ಕನ್ನಡ ನಾಡು ಸಂಸ್ಕೃತಿಯ ಕುರಿತು ಹಲವಾರು ಕೃತಿಗಳನ್ನು ರಚಿಸಿದ್ದಾರೆ. ಬೆಳಗಾವಿಯ ಒಂದು ಅಧ್ಯಯನ ಇತ್ತೀಚೆಗೆ ಬಿಡುಗಡೆಗೊಂಡ ಅವರ ಕೃತಿಯಾಗಿದೆ. ಕರ್ನಾಟಕ ರತ್ನ ಡಾಕ್ಟರ್ ಪ್ರಭಾಕರ್ ಕೋರೆ ಅವರು ಬರೆದ ಜೀವನ ಚರಿತ್ರೆ ಕನ್ನಡ ಹೋರಾಟಗಾರರಾಗಿ, ನಾಟಕಕಾರರಾಗಿ, ಲೇಖಕರಾಗಿ, ರಂಗಕರ್ಮಿಯಾಗಿ ಪ್ರೊಫೆಸರ್ BS ಗವಿಮಠ್ ಅವರು ನಮಗೆಲ್ಲ ಪರಿಚಿತರು. ಒಂದು ಅವಧಿಗೆ ಕರ್ನಾಟಕ ನಾಟಕ ಅಕಾಡೆಮಿಯ ಸದಸ್ಯರಾಗಿ ಸೇವೆ ಸಲ್ಲಿಸಿದವರು. ಬೆಳಗಾವಿ ಜಿಲ್ಲಾ ಸಾಹಿತ್ಯ ಪ್ರತಿಷ್ಠಾನ, ಪರಿಮಳ ಪುರಸ್ಕಾರ, ಕರ್ನಾಟಕ ಸರ್ಕಾರದ ಗಡಿನಾಡ ಚೇತನ ಪುರಸ್ಕಾರವೂ ಸೇರಿದಂತೆ ಹಲವಾರು ಪ್ರತಿಷ್ಠಿತ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಅವರಿಂದ ಈಗ 5 ನಿಮಿಷದ 2 ಮಾತುಗಳನ್ನು ಹೇಳಬೇಕಂತ ನಾನು ಅವರಿಗೆ ಕೇಳ್ಕೊಳ್ತೇನೆ. ವೇದಿಕೆಯ ಮೇಲಿನ ಗಣ್ಯಮಾನ್ಯರೇ ಹಾಗೂ ಎದುರುಗಡೆ ಕುಳಿತಿರ್ತಕ್ಕಂಥ ಯಾವತ್ತು ಸಾಹಿತ್ಯಾಸಕ್ತರೇ, ರಂಗಪ್ರೇಮಿಗಳೇ, ಸಂಗೀತ ಪ್ರೇಮಿಗಳೇ ಹಾಗೂ ಮಾಧ್ಯಮ ಮಿತ್ರರೇ, ಡಾಕ್ಟರ್ ಶ್ಯಾಮ್ ಸುಂದರ ಬಿದರ್ಕುಂದಿ ಅವರು ನಮ್ಮನ್ನೆಲ್ಲ ಒಂದು ಬೇರೆ ಲೋಕಕ್ಕೆ ಕರೆದೊಯ್ದರು. ಇದು ಹಂಗೆ ಡಾಕ್ಟರ್ ಗುರುಪಾದ್ ಮರಿಗುದ್ದಿ ಅವರಿಗೆ ಕುವೆಂಪುರವರ ಬಗ್ಗೆ ಮಾತನಾಡಲಿಕ್ಕೆ ಹಚ್ಚಿದ್ದಾರೆ. ಈ ಬಿದರ್ಕುಂದಿ ಅವರಿಗೆ ಬೇಂದ್ರೆ ಅವರ ಬಗ್ಗೆ ಮಾತನಾಡಲಿಕ್ಕೆ ಹಚ್ಚಿದ್ದಾರೆ. ಸರ್ಜು ಕಟ್ಕರ್ ಅವರಿಗೆ ಶಿವಾಜಿ ಮಹಾರಾಜರಾಗಲಿ, ಪಾಟೀಲ ಪುಟ್ಟಪ್ಪನವರ ಬಗ್ಗೆ ಮಾತನಾಡಲಿಕ್ಕೆ ಹಚ್ಚಿದರೆ ಬಹುಶಃ ಇಂಥ ವೇದಿಕೆ ಅವರಿಗೆ ತೃಪ್ತಿ ತಂದು ಕೊಡ್ಲಿಕ್ಕಿಲ್ಲ. ಅಂದ್ರೆ ಹೆಚ್ಚಿನ ಅವಧಿ ಬೇಕಾದ, ಕನಿಷ್ಠ ಒಂದು ತಾಸಾದ್ರೂ ಕೊಡ್ಬೇಕು ನಾವು. ಇಲ್ಲದಿದ್ರೆ ಇದು ಒಂದು ರೀತಿಯಲ್ಲಿ ಅನ್ಯಾಯ ಅಂತ ನನಗೆ ಅನಿಸ್ತು. ಇರಲಿ ಆತ್ಮೀಯ, ಇವತ್ತು ನಡೆದಿರ್ತಕ್ಕಂಥ ಬೆಳಗಾವಿ ಸಾಹಿತ್ಯೋತ್ಸವ 2025 ಇದು ಬೆಳಗಾವಿ ಜಿಲ್ಲೆಯ ಒಂದು ಇತಿಹಾಸದೊಳಗೆ ಒಂದು ಕನ್ನಡಿಗರ ಬಗ್ಗೆ ಬರಿಬೇಕಾದ್ರೆ, ಒಂದು ಚರಿತ್ರೆ ಬರೆಯುವಾಗ ಈ ಇಸ್ವಿಯನ್ನು ಮೆರಲಿಕ್ಕೆ ಆಗುದಿಲ್ಲ ಮುಂದಿನವರು. ಯಾಕಂತಂದ್ರೆ ಯಾವಾಗ 1920 ನಾಗಪುರದೊಳಗೆ ಆಲ್ ಇಂಡಿಯಾ ಕಾಂಗ್ರೆಸ್ ಅಧಿವೇಶನ ಆಯ್ತು, ಮತ್ತು ಯಾವಾಗ ಈ ಬೆಳಗಾವಿಯನ್ನ ಆ ಅಧಿವೇಶನದೊಳಗೆ ಏನ್ ಮಾಡಿದ್ರು ಅಂದ್ರೆ ಬೆಳಗಾವಿಯನ್ನು ಕರ್ನಾಟಕ ಪ್ರಾಂತದೊಳಗೆ ಸೇರಿಸಿದರು. ಅವಾಗ ಯಾರ್ದು ವಿರೋಧ ಬರಲಿಲ್ಲ. ಆ ನಂತರ 1925, 1929, ನಂತರ 1939 ಬೆಳಗಾವಿ ಒಳಗೆ 3 ಸಲ ಅಖಿಲ ಕರ್ನಾಟಕ ಸಾಹಿತ್ಯ ಸಮ್ಮೇಳನಗಳು ನಡೆದವು. ಆವಾಗ ಸ್ವಾತಂತ್ರ್ಯ ಪೂರ್ವದೊಳಗೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅಂತ ಕರಿತಿದ್ದಿಲ್ಲ, ಅಖಿಲ ಕರ್ನಾಟಕ ಸಾಹಿತ್ಯ ಸಮ್ಮೇಳನ ಅಂತ ಕರಿತಿದ್ರು. ಮತ್ತೆ ಈ ಸಾಹಿತ್ಯ ಸಮ್ಮೇಳನಗಳು ಒಂದು ಮೆರಿಟ್ ಸ್ಮಿತ್ ಹೈಸ್ಕೂಲ್ ಗ್ರೌಂಡ್ ಮ್ಯಾಗ ನಡೆದ್ರೆ, ಇನ್ನೊಂದು ನಮ್ಮ ಕಾಲೇಜ್ ರೋಡ್ ಏನು ಮೊದಲ ಹಳಿ ನೆಕ್ಸ್ಟ್ ಸ್ಟಾಪೇಜ್ ಇತ್ತಲ್ಲ ಅಲ್ಲಿ ನಡೀತದೆ, ಇನ್ನೊಂದು ನಮ್ಮ ಕಡೆ ವಿಚಾರದ ಶಿವಾನಂದ ಥಿಯೇಟರ್ದೊಳಗೆ ಇನ್ನೊಂದು ಅಲ್ಲಿ ಸಮ್ಮೇಳನ ಆಗ್ತದೆ. ಇದು ನಮ್ಮ ಸ್ವಲ್ಪ ನಿಮಗೆ ಮಾಹಿತಿ ಇರಲಿ ಅಂತ ನಾನು ಹೇಳ್ತಾ ಇದ್ದೇನೆ ಮಾನ್ಯರೇ. ಅದರ ಬಳಿಕ 1980 ಲಿಂಗರಾಜ್ ಕಾಲೇಜ್ ಗ್ರೌಂಡ್ದೊಳಗೆ 3 ದಿನಗಳ ಕಾಲ ನಾವೆಲ್ಲ ಬಹಳ ಸಂಭ್ರಮದಿಂದ ಅದ್ದೂರಿಯಾಗಿ ಅಖಿಲ ಭಾರತ ಮಟ್ಟದ ಸಾಹಿತ್ಯ ಸಮ್ಮೇಳನ ಮಾಡಿದ್ವಿ. ಅದರ ನಂತರ 2003 ಬೆಳಗಾವಿ ಒಳಗೆ ನಾಡೋಜಿ ಡಾಕ್ಟರ್ ಪಾಟೀಲ್ ಪುಟ್ಟಪ್ಪನವರ ಅಧ್ಯಕ್ಷತೆ ಒಳಗೆ ಮತ್ತೊಂದು ದೊಡ್ಡ ಪ್ರಮಾಣದ ಸಾಹಿತ್ಯ ಸಮ್ಮೇಳನ ನಡೀತು. ಅದರ ಜೊತೆಗೇನೆ 2012 ನಾವು ಬೆಳಗಾವಿ ಒಳಗೆ ವಿಶ್ವ ಕನ್ನಡ ಸಮ್ಮೇಳನ ಮಾಡಿದ್ದು ಒಂದು ಇತಿಹಾಸ ಬರೀತ. ಅಂದ್ರೆ ಇವತ್ತ ನಾವು ಪತ್ರಿಕೆ ಒಳಗೆ ಓದ್ತೇವೆ, ಜೈಪುರದೊಳಗೆ ಫೆಸ್ಟಿವಲ್ ಆಯಿತು, ಬೆಂಗಳೂರೊಳಗಾಯಿತು, ಧಾರವಾಡದೊಳಗಾಯಿತು. ಧಾರವಾಡದೊಳಗೆ ಈಗ ನಿಂತದ ಕಾಣಿಸ್ತದೆ, ಈಗ ನಡೀತಾ ಇಲ್ಲ. ಆದ್ರೆ ಅದೆಲ್ಲ ಚಂಪಾ ಆಗಲಿ, ಡಾಕ್ಟರ್ ಗಿರೆಡ್ಡಿ ಅವರಾಗಲಿ, ಡಾಕ್ಟರ್ ಕಲಬುರ್ಗಿ ಅವರಾಗಲಿ, ಚನ್ವೀರ್ ಕನ್ವಿ ಅವರು
ಎಂಥ ಅದ್ಭುತವಾಗಿ ಅದು ಸಮ್ಮೇಳನ ಮಾಡಿದ್ರೆ ಬಹುಶಃ ಇಂದಿಗೂ ಅದು ನಾವು ನೆನಪಿಸ್ಕೊಳ್ತೇವೆ. ಇಂಥ ಇದ್ರೊಳಗೆ ಬೆಳಗಾವಿ ಒಳಗೂ ಇಂಥ ಒಂದು ಫೆಸ್ಟಿವಲ್, ಒಂದು ಹಬ್ಬ, ಒಂದು ಜಾತ್ರೆ, ಒಂದು ಸಮ್ಮೇಳನ ಏನಾದರೂ ಕರೀರಿ, ಆದರೆ ಕನ್ನಡಿಗರನ್ನ ಒಂದು ಕಡೆಗೆ ಅಖಂಡವಾಗಿ 8 ರಿಂದ 10 ತಾಸುಗಳ ಕಾಲ ಕೂಡು ಹಾಕಿ ಅವರಿಗೆ ಸಾಹಿತ್ಯದ ರಸದೌತಣ ಏನು ಪಡಿಸ್ತಕ್ಕಂಥ ಒಂದು ಸಾಹಸ ಶಿರೀಷ್ ಜೋಶಿ ಅವರು ಮಾಡ್ಯಾರ. ಅದಕ್ಕೆ ನಾನು ಎಲ್ಲ ಬೆಳಗಾವಿ ಕನ್ನಡಿಗರ ಪರವಾಗಿ ನಾನು ಅವರಿಗೆ ಅಭಿನಂದಿಸ್ತೇನೆ. ಆತ್ಮೀಯ, ಇಂಥ ಉತ್ಸವಗಳು ಆದಾಗ ಸಾಮಾನ್ಯವಾಗಿ ಫೀಡ್ಬ್ಯಾಕ್ ತಗೋಬೇಕಾಗ್ತದೆ. ಇದು ಇಲ್ಲಿಗೆ ಮುಗಿದಿಲ್ಲ, ಇದನ್ನು ನೀವು ಕಂಟಿನ್ಯೂ ಮಾಡಬೇಕಾಗ್ತದೆ. ಆದ್ರಿಂದ ಇದಕ್ಕೆ ಈ ನಾನು ಹೇಳ್ತಕ್ಕಂಥ ಮುಂದಿನ ಮಾತುಗಳು ನನ್ನ ಮಾತುಗಳಲ್ಲ, ಆದರೆ ಕೊನೆಗೆ ಹೇಳ್ತೇನೆ ಯಾರ ಮಾತುಗಳು. ಬೇರೆ ಎಲ್ಲ ತರಹದ ಕಾರ್ಯಕ್ರಮಗಳಿಗೆ ಹೋಗುವವರು ಸಾಹಿತ್ಯದ ಕಾರ್ಯಕ್ರಮಗಳಿಗೆ ಮುಖ ತಿರುಗಿಸುತ್ತಿದ್ದಾರೆ. ಇದು ಯಾವುದೇ ಊರು ಇರಲಿ, ಸಾಹಿತ್ಯವನ್ನು ಓದಿದವರು ವಿಶ್ವವಿದ್ಯಾಲಯಗಳಿಂದ ಸ್ನಾತಕೋತ್ತರ ಪದವಿ ಪಡೆದವರು ಕೂಡ ಆಸಕ್ತಿ ಕಳೆದುಕೊಂಡಿದ್ದಾರೆ. ಒಂದು ಕಾಲದಲ್ಲಿ ಕಥೆ, ಕಾದಂಬರಿ, ಕಾವ್ಯ, ನಾಟಕಗಳ ಕಾರ್ಯಕ್ರಮಗಳಿಗೆ ಮುಗಿ ಬೀಳುತ್ತಿದ್ದ ಜನ ಇಂದು ಹಿಂದೆ ನೋಡದೆ ಮುಂದೆ ಹೋಗುತ್ತಿದ್ದಾರೆ. ಇಂದಿಗೂ ಮೌಲಿಕ ಸಾಹಿತ್ಯ ಸೃಷ್ಟಿಯಾಗುತ್ತಿದೆ, ಆದರೆ ವಾಚಕ ವರ್ಗ, ಶ್ರೋತೃ ವರ್ಗ ಆಸಕ್ತಿ ಕಳೆದುಕೊಂಡಿದೆ. ಅವರ ಹವ್ಯಾಸಗಳು ಬದಲಾಗಿವೆ. ಎಂದು ಕವಿಗಳನ್ನು ಕೇಳುವವರೇ ಇಲ್ಲವೆನಿಸುತ್ತದೆ. ಕಿವಿಗಳಿದ್ದರೆ ಕವಿಗಳು ಬರೆದಾರೆ, ಸಾಹಿತ್ಯಗಳಿಂದ ಸಾಹಿತ್ಯ ಬೆಳೆಯುತ್ತದೆ. ಸಾಹಿತಿಗಳು ಬೆಳೆಯುವುದು ಸಾಹಿತ್ಯ ಆಸಕ್ತರಿಂದ, ಆಸಕ್ತರೇ ಇಲ್ಲ. ಸಾಹಿತಿಗಳು ಇಲ್ಲ, ಸಾಹಿತ್ಯವೂ ಇಲ್ಲ. ಎಷ್ಟೇ ಶ್ರೇಷ್ಠ ಸಾಹಿತ್ಯವಿರಲಿ, ಅದನ್ನು ಓದುವವರಿದ್ದರೆ, ವಿಮರ್ಶಿಸುವವರಿದ್ದರೆ, ಆಸ್ವಾದಿಸುವವರು ಇರದಿದ್ದರೆ ಆ ಸಾಹಿತ್ಯ ತೂಕದ ಸಾಹಿತ್ಯವೆನಿಸುತ್ತದೆ. ರದ್ದಿ ಸಾಹಿತ್ಯ ಸಮ್ಮೇಳನಗಳು ಈ ಹಿನ್ನೆಲೆಯಲ್ಲಿ ಇಂಥ ಸಮ್ಮೇಳನಗಳನ್ನು ಮಾಡುವಾಗ ಸಂಘಟಕರು ಇದನ್ನು ಕೂಡ ಯೋಚಿಸಬೇಕಾಗ್ತದೆ. ಕೇವಲ ಇಂಥ ಸಭೆ ನಾವು ಕರೆಸಿಲ್ಲ, ಆ ಮಾತು ಬೇರೆ. ಅದರ ಸಾಮಾನ್ಯವಾಗಿ ನಡೀತಕ್ಕಂಥ ಸಾಹಿತ್ಯ ಸಮ್ಮೇಳನಗಳಿಲ್ಲದೆ ನಾವು ಪ್ರಾಧಾನ್ಯತೆ ಕೊಡೋದು ರಾಜಕಾರಣಿಗಳಿಗೆ, ಮುಖ್ಯಮಂತ್ರಿಗಳಿಗೆ, ಮಂತ್ರಿಗಳಿಗೆ. ಅದು ಯಾವಾಗ ರಾಜಕಾರಣಿಗಳನ್ನು ಕರೆಸಿ ಬೆರೆಸುವ ವೃತ್ತಿ ಕಡಿಮೆಯಾಗ್ತದ, ಆವಾಗ ಅದಕ್ಕೊಂದು ಸಾಹಿತ್ಯಕ ಮೌಲ್ಯ ಇಂಥ ಸಭೆಗಳಿಗೆ ಬರ್ತದೆ ಅಂತಕ್ಕಂಥ ಮಾತನ್ನು ನಾನು ಕೂಡ ಹೇಳಲಿಕ್ಕೆ ಬಯಸ್ತೇನೆ. ಆದ್ದರಿಂದ ಈ ರಾಜಕಾರಣಿಗಳನ್ನು ಕರೆಸ್ತಕ್ಕಂಥ ಒಂದು ಪ್ರವೃತ್ತಿ ಕಡಿಮೆ ಆಗಬೇಕು. ಸಾಹಿತ್ಯ ಅರಿತವರು ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳಾಗಿ, ಅದರ ಜೊತೆಗೆ ಪರಿಷತ್ತು ಮತ್ತು ಸಾಹಿತ್ಯ ಸಂಘಟನೆಗಳು ಕೇವಲ ವ್ಯವಹಾರದ ಕೇಂದ್ರಗಳಾಗಬಾರದು. ಈ ವಿಚಾರಗಳನ್ನು ವಿಜಯವಾಣಿಯಲ್ಲಿ ಏನು ಬೆಂಗಳೂರಿನಲ್ಲಿ ಫೆಸ್ಟ್ ಆದಾಗ ಅದಕ್ಕೆ ಪ್ರತಿಕ್ರಿಯೆ ಅಂತ ತಿಳ್ಕೊಂಡು ವಿಜಯವಾಣಿಯೊಳಗೆ ಒಂದು ಚಿಂತನ ಕಾಲಂನಲ್ಲಿ ಬಂದಂಥದ್ದು, ಅದನ್ನು ಕೂಡ ನಾನು ನೋಟ್ ಮಾಡಿಕೊಂಡಿದ್ದೆ. ಆತ್ಮೀಯರೇ, ಯಾವುದೇ ಒಂದು ಚಟುವಟಿಕೆ, ಒಂದು ಅಧ್ಯಯನ, ಒಂದು ಸಂಶೋಧನೆ ಮಾಡಿದರೆ ಅದಕ್ಕೆ ಒಂದು ಘನವಾದ ಉದ್ದೇಶ ಇರಬೇಕು. ಇಂದು ಪ್ರಥಮ ಬಾರಿಗೆ ಜರುಗುತ್ತಿರುವ ಸಾಹಿತ್ಯ ಜಾತ್ರೆಗೆ ಕನ್ನಡಿಗರಲ್ಲಿ ಮತ್ತೆ ಮತ್ತೆ ಕನ್ನಡ ಪ್ರಜ್ಞೆಯನ್ನು ಹುಟ್ಟು ಹಾಕಬೇಕೆನ್ನುವ ತುಡಿತವಿರಬೇಕು ಎನಿಸುತ್ತದೆ. ಕನ್ನಡಿಗರೇ ಹಾಗೆ. ಕುಂಭಕರ್ಣನ ಜಾತಿಯವರು 6 ತಿಂಗಳು ಮಲಗಿದರೆ ನವೆಂಬರ್ನಲ್ಲಿ ಎಚ್ಚರಗೊಳ್ಳುತ್ತಿರುವ ಅವರ ಸ್ಮೃತಿಯೂ ಘನ, ವಿಸ್ಮೃತಿಯೂ ಘನ. ನೋಡಿ, ಇಂದಿನ ಕರ್ನಾಟಕದಲ್ಲಿ ಶಿಕ್ಷಣ ರಂಗವನ್ನು ಯಾರು ಆಳುತ್ತಿದ್ದಾರೆ? ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಯಾರು ಮುಂದಿದ್ದಾರೆ? ಟಿವಿ ಚಾನೆಲ್ಗಳನ್ನು ನಡೆಸುವವರು ಯಾರು? ಪತ್ರಿಕೆಗಳನ್ನು ನಡೆಸುವವರು ಯಾರು? ಇದೆಲ್ಲ ಪ್ರಶ್ನೆಗಳಿಗೆ ಉತ್ತರ ಒಂದೇ: ಶ್ರೀಮಂತರು, ರಾಜಕಾರಣಿಗಳು. ದೇಶ ನೈತಿಕವಾಗಿ ಅಧಃಪತನದತ್ತ ಸಾಗುತ್ತಿದೆ. ಮಾತೃಭೂಮಿ, ಮಾತೃಭಾಷೆಗಳ ಬಗೆಗಿನ ಕಕ್ಕುಲಾತಿ ಹೊರಟು ಹೋಗಿದೆ. ಕನ್ನಡ ಮಾಧ್ಯಮದ ಪ್ರಾಥಮಿಕ ಶಾಲೆಗಳು ಮುಚ್ಚುತ್ತಿವೆ. ಇತ್ತೀಚೆಗೆ ಸರ್ಕಾರ
ಕರ್ನಾಟಕದಲ್ಲಿ ಗ್ರಾಮ ಪಂಚಾಯಿತಿಗೆ ಒಂದರಂತೆ 1,000 ಪಬ್ಲಿಕ್ ಶಾಲೆಗಳನ್ನು ತೆರೀತಕ್ಕಂಥ ಒಂದು ಹುನ್ನಾರ ಮಾಡಿದೆ. ಅದರ ಮೂಲಕ ಆ ಪಬ್ಲಿಕ್ ಶಾಲೆಗಳು ಏನು ತಾಲೂಕಿಗೆ ಒಂದರಂತೆ ಮಾಡ್ತಾ ಇದ್ದಾರೆ, ಆ ಶಾಲೆಗಳಿಗೆ ಎಲ್ಲಿ ಯಾವ್ಯಾವ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇದೆಯೋ ಆ ಶಾಲೆಗಳನ್ನೆಲ್ಲ ಎತ್ತಿ ಹಾಕಿ ಅದಕ್ಕೆ ಜೋಡಿಸಿ ಈ ಕನ್ನಡ ಶಾಲೆಗಳನ್ನೇ ಮುಚ್ಚತಕ್ಕಂಥ ಅತ್ಯಂತ ಜಾಣತನದ ಒಂದು ಜಾಣ್ಮೆ ನಡೆ ನಲ್ಲಿ ಅಭಿವ್ಯಕ್ತವಾಗಿದೆ. ಹೀಗಾಗುವಾಗ ಸಾಹಿತ್ಯ ಹೇಗೆ ಉಳಿದಿತ್ತು, ಯಾರಿಂದ ಉಳಿದಿತ್ತು? ಅದಕ್ಕೆ ಪ್ರತಿಭಟನೆಗಳೇ ಇಲ್ಲವೇ? ನಾವು ಪ್ರತಿಭಟನೆ ಅಂತ ತಿಳ್ಕೊಂಡು ಪತ್ರಿಕೆಗಳಿಗೆ ಬರೆದರೆ ಅದನ್ನು ಹಾಕುವವರೇ ಇಲ್ಲ, ಯಾರೇ ಅನ್ನುವವರೇ ಇಲ್ಲ. ಇಂಥ ದಿನಗಳಲ್ಲಿ ನಾವು ಯಾರ ಸುಖಕ್ಕಾಗಿ ಇಂಥ ಸಮಾರಂಭಗಳನ್ನು ಮಾಡಬೇಕು ಹೇಳಿ? ಸಾಹಿತ್ಯದ ಎಲ್ಲ ಪ್ರಕಾರಗಳು ಇಲ್ಲಿ ಚರ್ಚೆ ಆಗಬೇಕು. ವಿಶೇಷವಾಗಿ ಬೆಳಗಾವಿ ಜಿಲ್ಲಾ ಲೇಖಕರ ದಶಕದ ಸಾಹಿತ್ಯ ಅಥವಾ ವಾರ್ಷಿಕ ಸಾಹಿತ್ಯ ಸಾಧನೆಗಳು ಈ ವೇದಿಕೆಯ ಮೇಲೆ ಚರ್ಚೆ ಆಗಬೇಕು. ಈ ಜಾತ್ರೆಗಳು ಎಲ್ಲ ಸಮುದಾಯದವರನ್ನೂ ಒಳಗೊಂಡಂತೆ ವಿಶಾಲ ಮನೋಭಾವದ ನೆಲೆಯಲ್ಲಿ ಸಂಘಟಿತವಾಗಬೇಕು. ಯಾವುದೇ ಬ್ರ್ಯಾಂಡ್ ಆಗಬಾರದಂತೆ ನಿಗಾವಹಿಸಬೇಕು. ಎಲ್ಲರೂ ಮುಕ್ತ ಮನಸ್ಸಿನಿಂದ ಉದಾರವಾಗಿ ಆರ್ಥಿಕ ನೆರವು ನೀಡಿ ಇಂಥ ಸಾಹಿತ್ಯ ಜಾತ್ರೆಗಳನ್ನು ಪ್ರತಿ ವರ್ಷ ಬೆಳಗಾವಿಯಲ್ಲಿ ಸಂಘಟಿಸಿ ಲೇಖಕ ಲೇಖಕಿಯರಲ್ಲಿ ಕನ್ನಡ ಪ್ರೀತಿಸುವ ಮನಸ್ಸುಗಳಲ್ಲಿ ಹೊಸತನ ತುಂಬಬೇಕು. ಇದಕ್ಕಾಗಿ ನಾನಾದರೂ ನೆರವಾಗುವ ಭರವಸೆ ನೀಡಿ ನನ್ನ ಮಾತುಗಳಿಗೆ ವಿರಾಮ ಹೇಳುವೆ. ಇಂಥ ಒಂದು ಅದ್ಭುತವಾದಂತಹ ಒಂದು ಇವತ್ತಿನ ದಿವಸ ಈ ಒಂದು ಸಮ್ಮೇಳನವನ್ನು ಉತ್ಸವವನ್ನು ನಡೆಸಲಿಕ್ಕೆ ಮುಂದಾದಂಥ ಶ್ರೀಮಾನ್ ಶಿರೀಶ್ ಜೋಶಿಯವರನ್ನು ನಿಮ್ಮೆಲ್ಲರ ಪರವಾಗಿ ನಾನು ವೈಯಕ್ತಿಕವಾಗಿ ಅನೇಕ ನಮ್ಮ ಇಜ್ಜರ ಸ್ಮಾರಕ ಸಮಿತಿ, ಉಳುವಿಶ ಸ್ಮಾರಕ ಪ್ರತಿಷ್ಠಾನ, ಗವಿಮಠ ಪ್ರತಿಷ್ಠಾನ ಜೊತೆಗೆ ನಮ್ಮ ಕನ್ನಡ ಸಾಹಿತ್ಯ ಭವನದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಸನ್ಮಾನಿಸಲಿಕ್ಕೆ ಬಯಸ್ತೇನೆ. ದಯವಿಟ್ಟು ಶಿರೀಶ್ ಜೋಶಿ ಅವರು ಬರಬೇಕು. ಕಾಲೇಜು ವಿದ್ಯಾರ್ಥಿಗಳಿಗೆ ಪಾರಿತೋಷಿಕವನ್ನು ವಿತರಣೆ ಮಾಡಬೇಕಂತ ನಾನು PG ಕೆಂಪಣ್ಣವ್ರ ಸರ್ ಹತ್ರ ಕೇಳ್ಕೊತಾ ಇದ್ದೀನಿ. ಬೆಳಗಿನಿಂದ ಇಲ್ಲಿವರೆಗೆ ಬೇರೆ ಬೇರೆ ಕಾಲೇಜು ವಿದ್ಯಾರ್ಥಿಗಳು ಬಂದು ಹಾಜರಾಗಿ ನಮ್ಮ ಒಂದು ಸಾಹಿತ್ಯೋತ್ಸವದ ಭಾಗಿಯಾಗಿ ಬಹಳಷ್ಟು ಸಂತೋಷಪಟ್ಟಿದ್ದಾರೆ. ಅವರಿಗೆ ಇನ್ನಷ್ಟು ಈ ಒಂದು ಸಾಹಿತ್ಯದ ಒಂದು ಗಂಧ ಗಾಳಿ ಬಡಿಬೇಕು ಅನ್ನುವಂಥ ಒಂದು ಪ್ರೋತ್ಸಾಹಕರ ಒಂದು ಈ ಪ್ರಮಾಣ ಪತ್ರವನ್ನು ಕೊಡ್ತಿದ್ದೀವಿ. ಮೊದಲಿಗೆ ನಮ್ಮ ರಾಜ ಲಕ್ಕಮ್ಮಗೌಡ ಕಾನೂನು ಮಹಾವಿದ್ಯಾಲಯದ 5 ಜನ ವಿದ್ಯಾರ್ಥಿಗಳು ಬಂದಿದ್ದಾರೆ. ನಾನು ಒಂದೊಂದು ಹೆಸರು ಹೇಳ್ತೀನಿ. ನಮ್ಮ ಸರ್ಜು ಸರ್ ಮತ್ತು ಉಳಿದವರೆಲ್ಲ ಅವರಿಗೆ ಪ್ರಮಾಣ ಪತ್ರ ಕೊಡಬೇಕು. ಕುಮಾರಿ ಅಮೃತವರ್ಷಿಣಿ ಕೆಯ, ಆಮೇಲೆ ಕವಟೇಕರ್ ಸಿದ್ಧಲಿಂಗ್, ಅದೇ ರೀತಿ ಹನುಮಂತ್ ಭಾಳ ಒಳ್ಳೆ ಗಾಯಕ. ರಾಜ್ಕುಮಾರ್ ಎಲ್ಲ ಹಾಡುಗಳು ಚೆನ್ನಾಗಿ ಹಾಡುವಂಥ ಒಬ್ಬ ಒಳ್ಳೆ ಪ್ರತಿಭಾವಂತ ಗಾಯಕ ಹನುಮಂತ್. ಅವನಿಗೆ ಇನ್ನೊಂದು ಸಾರಿ ನಾವೆಲ್ಲ ಅವಕಾಶ ಕೊಡ್ತೀವಿ. ಹನುಮಂತ್, ಸಿದ್ಧಲಿಂಗ್, ಮಾನಸ ಸಿದ್ನಾಳ್ ಸರ್, ಬಾರಮ್ಮ. ಆದಿತ್ಯ, ಈ ಕವಟೇಕರ್, ಆದಿತ್ಯ ಸಿಂಧೆ ಇಲ್ಲಲ್ಲ, ಇದನ್ನು ವೈ. ಅದೇ ರೀತಿ ಪೂಜಾ RPD ಕಾಲೇಜ್ ವಿದ್ಯಾರ್ಥಿನಿ, ಅದೇ ರೀತಿ ಸೀತಾಬಾಯಿ, ಅದೇ ರೀತಿ ಸುಪ್ರಿಯಾ ಮತ್ತು ಕಾವೇರಿ. ದಯವಿಟ್ಟು ಅವ್ರ ಪರವಾಗಿ ತಾವು ಬಂದು ಸ್ವೀಕಾರ ಮಾಡಬೇಕು. ಉಳಿದ ಬೇರೆ ಕಾಲೇಜಿನ ವಿದ್ಯಾರ್ಥಿಗಳು ದಯವಿಟ್ಟು ಯಾರಾದರೂ ಇದ್ದರೆ ನಾನು ಬಸವರಾಜ್ ಹುರ್ಕಡ್ಲಿ, ಅಕ್ಷಯ್ ಪಾಟೀಲ್, ಅಶ್ವಿನಿ ಯರಝರ್ವಿ, ಅಂಜಲಿ ನಾಯ್ಕ್, ಯಾರ್ಯಾರಿದ್ದಾರಪ್ಪ? ಇಂಗ್ಲೀಷ್ ಡಿಪಾರ್ಟ್ಮೆಂಟು. ಇದರೊಳಗೆ ಹೆಸರು ಯಾವುದೋ ನಕ್ಕರ್ತೆ ನೋಡಿ. ಬಸವರಾಜ್ ಅಲ್ಲ, ಅಕ್ಷಯ್ ಅಲ್ಲ, ಅಶ್ವಿನಿ
ಜರಿವಿಲ್ಲ. ಒಂದು ನಿಮಿಷ ಬೇಡ. ಅಂಜಲಿ ನಾಯ್ಕ್ ಇಲ್ಲ. ತರುಣ್, ಸಂಜಯ್ ಕಾಂಬಳೆ, ಮಲ್ಲಿಕಾರ್ಜುನ್ ಬಾಗೇವಾಡಿ, ವೈಷ್ಣವಿ, ವರ್ಷ, ಸ್ವಾತಿ, ಉಳಿದಂಥ ಎಲ್ಲ ಪ್ರಮಾಣ ಪತ್ರಗಳನ್ನ ಅವರವರ ಕಾಲೇಜು ಪ್ರಾಚಾರ್ಯರಿಗೆ ನಾವೆಲ್ಲ ಮುಟ್ಟಿಸ್ತೇವೆ. ಎಲ್ಲರಿಗೂ ಧನ್ಯವಾದಗಳು. ಕಾರ್ಯಕ್ರಮದ ಕೊನೆಯದಾಗಿ ಅಧ್ಯಕ್ಷೀಯ ನುಡಿಗಳು ಡಾಕ್ಟರ್ ಸರ್ಜು ಕಾಟ್ಕರ್. ಕನ್ನಡ ಮರಾಠಿ ಸಾಂಸ್ಕೃತಿಕ ಸಂಬಂಧಕ್ಕೆ ಅಪ್ಪಟ ನಿದರ್ಶನ ಡಾಕ್ಟರ್ ಸರ್ಜು ಕಾಟ್ಕರ್ ಅವರು. ಕವಿ, ಕತೆಗಾರ, ಕಾದಂಬರಿಕಾರ, ಅನುವಾದಕ, ಸಂಪಾದಕ, ಪತ್ರಕರ್ತ, ನಾಟಕಕಾರ ಹೀಗೆ ಬಹುಮುಖಿ ವ್ಯಕ್ತಿತ್ವ ಹೊಂದಿರುವ ಸರ್ಜು ಕಾಟ್ಕರ್ ಅವರ ಸಂಯುಕ್ತ ಕರ್ನಾಟಕ, ಕನ್ನಡಪ್ರಭ, ಇಂಡಿಯನ್ ಎಕ್ಸ್‌ಪ್ರೆಸ್ ಪತ್ರಿಕೆಗಳಲ್ಲಿ ಬಹುಮುಖ್ಯ ಸೇವೆ ಸಲ್ಲಿಸಿ ಇದೀಗ ಡಾಕ್ಟರ್ ಬೇಂದ್ರೆ ರಾಷ್ಟ್ರೀಯ ಸ್ಮಾರಕ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರು ಬರೆದ ಕೃತಿಗಳ ಪಟ್ಟಿ, ಪಡೆದ ಪ್ರಶಸ್ತಿಗಳ ಪಟ್ಟಿ ಬಹಳ ದೊಡ್ಡದಿದೆ. ಅಂತಹ ಹಿರಿಯರು ಸಮಾರೋಪ ಸಮಾರಂಭದ ಅಧ್ಯಕ್ಷೀಯ ನುಡಿಗಳನ್ನು ಆಡಲಿದ್ದಾರೆ. ಇವರ ಕಾದಂಬರಿಗಳನ್ನಾಧರಿಸಿದ 4 ಚಲನಚಿತ್ರಗಳು ತೆರೆ ಕಂಡಿದ್ದು, ಪ್ರತಿಯೊಂದೂ ಚಿತ್ರವು ರಾಜ್ಯ ಪ್ರಶಸ್ತಿ ಭಾಜನವಾಗಿರುವುದು ಹೆಚ್ಚುಗಾರಿಕೆ. ಇವರು ಈಗ ಸಮಾರೋಪದ ಸಮಾರಂಭದ ಅಧ್ಯಕ್ಷೀಯ ನುಡಿಗಳನ್ನು ಆಡಬೇಕೆಂದು ನಾನು ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರಗಳು. ಪರಿಮಳ ಪ್ರಕಾಶನ ಮತ್ತು ಪರಿಮಳ ಸಾಂಸ್ಕೃತಿಕ ವಾಹಿನಿ ಆಯೋಜನೆ ಮಾಡಿದಂತಹ ಬೆಳಗಾವಿ ಸಾಹಿತ್ಯೋತ್ಸವದ ಪರಿಮಳವನ್ನು ಈ 10 ಗಂಟೆಗಳ ಕಾಲ ನಾವೆಲ್ಲರೂ ಅಗ್ರಾಣಿಸಿದ್ದೇವೆ. ಇದೊಂದು ವಿನೂತನವಾದಂಥ ಒಂದು ಕಾರ್ಯಕ್ರಮ. ಇದೀಗ ಒಂದು ವಿದಾಯದ ಸಮಯ. ಸುಮಾರು 70 ಜನ ಭಾಷಣಕಾರರು, ಸಂಪನ್ಮೂಲ ವ್ಯಕ್ತಿಗಳು, 130 ಸಭಿಕರು, ಅಂದರೆ ಒಂದು 200 ಜನರನ್ನು ಈ ರೀತಿಯಾಗಿ 10 ಗಂಟೆಗಳ ಕಾಲ ಒಂದೇ ಕಡೆಗೆ ಹಿಡಿದಿಡುವುದು ಬಹಳ ಕಷ್ಟದ ಕೆಲಸ. ಇದು ಶಿವಧನುಷ್ಯವನ್ನು ಎತ್ತಿದಷ್ಟೇ ಒಂದು ಪ್ರಯಾಸದ ಕೆಲಸ. ಆದರೆ ಶ್ರೀ ಶಿರೀಷ್ ಜೋಶಿಯವರು ಮತ್ತು ಅವರ ತಂಡ, ಅವರ ಗೆಳೆಯರು, ಅದರಲ್ಲಿ ರಾಮಕೃಷ್ಣ ಮರಾಠೆ ಅವರು ಬಂದರು, MK ಹೆಗಡೆಯವರು ಬಂದರು, ರಮೇಶ್ ಜಂಗಲ್ ಅವರು ಬಂದರು, ಕೆಂಪಣ್ಣವರು ಬಂದರು, ಮತ್ತು ಇನ್ನೂ ಅನೇಕ ಜನ, ಇವರೆಲ್ಲರೂ ಬಹಳ ಶ್ರಮಪಟ್ಟು ಈ ಶಿವಧನುಷ್ಯವನ್ನು ಬಹಳ ಯಶಸ್ವಿಯಾಗಿ ಏರಿಸೋದಷ್ಟೇ ಅಲ್ಲ, ಅದನ್ನು ಮುರಿದರೂ ಹಾಕಿಬಿಟ್ಟಿದ್ದಾರೆ. ಆ ಒಂದು ಅವರಿಗೆ ಎಲ್ಲ ಬೆಳಗಾವಿಯ ಎಲ್ಲ ಸಾಹಿತ್ಯಾಸಕ್ತರ ಪರವಾಗಿ ಮತ್ತು ಸಾಹಿತಿಗಳ ಪರವಾಗಿ ಅವರನ್ನು ಎಲ್ಲ ಆ ಟೀಮನ್ನು ಅಭಿನಂದಿಸೋಣ. ಈ ಸಾಹಿತ್ಯೋತ್ಸವದ ಈ ಮೂಲ ಬೀಜ ಏನಿದೆಯಲ್ಲ, ಇದು ಇವತ್ತೇ ಬಿದ್ದಿದ್ದಲ್ಲ. ಇದು ಇಲ್ಲಿಯವರೆಗೆ ಬೇರೆ ಬೇರೆ ಕಾರಣಗಳಿಂದ ಬೆಳಗಾವಿ ಜಿಲ್ಲೆಯಲ್ಲಿ ಅಥವಾ ಬೇರೆ ಕಡೆಗೆ, ಬೆಳಗಾವಿ ಜಿಲ್ಲೆಯಲ್ಲಿ ಬೇರೆ ಬೇರೆ ಕಡೆಗೆ ಸಾಹಿತ್ಯ ಸಮ್ಮೇಳನಗಳು ನಡೆದಿದ್ದಾವೆ. ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ನಡೆದಂಥ ಸಂದರ್ಭ ಇದೆ. ಬಂಡಾಯ ಸಾಹಿತ್ಯ ಸಮ್ಮೇಳನಗಳು ನಡೆಯಿತು, ದಲಿತ ಸಾಹಿತ್ಯ ಸಮ್ಮೇಳನಗಳು ನಡೆಯಿತು. ಆದರೆ ಸಾಹಿತ್ಯದ ಒಂದು ಉತ್ಸವ ಏನಿದೆಯಲ್ಲ, ಈ ರೀತಿಯಾಗಿ ಮಾಡಬೇಕು ಅನ್ನೋ ಒಂದು ಹಂಬಲ ಒಂದು 2 ವರ್ಷಗಳಿಂದನೇ ಇದು ಶಿರೀಷ್ ಜೋಶಿಯವರಲ್ಲಿತ್ತು, ನನ್ನಲ್ಲಿತ್ತು, ನಮ್ಮ ಗೆಳೆಯರಲ್ಲಿತ್ತು ಮತ್ತು ಗವಿ ಭಟ್ರವರಲ್ಲಿಯೂ ಇತ್ತಿದ್ದು. ಹೋದ ವರ್ಷ ಒಂದು ಮೀಟಿಂಗನ್ನು ಮಾಡಿದ್ವಿ ನಾವು, ಈ ರೀತಿಯಾದಂಥ ಒಂದು ಕಾರ್ಯಕ್ರಮವನ್ನು ಮಾಡೋಣ ಅಂಥೇಳಿ. ಅದು 2 ದಿನಗಳ ಒಂದು ಕಾರ್ಯಕ್ರಮ ಮಾಡೋಣ. ಬೆಳಗಾವಿ ಜಿಲ್ಲೆಯಲ್ಲಿದ್ದಂಥ ಜಿಲ್ಲೆಯನ್ನು ತೆಗೆದುಕೊಳ್ಳೋಣ, ಬೆಳಗಾವಿ ಜಿಲ್ಲೆಯಲ್ಲಿದ್ದಂಥ ಎಲ್ಲ ಸಾಹಿತಿಗಳನ್ನು ಮತ್ತು ಅವರ ಪುಸ್ತಕಗಳ ಬಗ್ಗೆ ಚರ್ಚೆ, ಆ ರೀತಿಯಾದಂಥ ಒಂದು ಕಾರ್ಯಕ್ರಮವನ್ನು ಮಾಡೋಣ ಅನ್ನುವ ಒಂದು ಉದ್ದೇಶವನ್ನು ಇಟ್ಕೊಂಡು ಮಾಡಿದ್ವಿ. ಆದರೆ ಏನೇನೋ ಕಾರಣಗಳು ಬಂದು ಅದು ವಿಫಲ ಆಯ್ತದು. ಈ ಹಿಂದೆ ಬೆಳಗಾವಿಯ IGP ಇದ್ದಂತಹ ಭಾಸ್ಕರ್ ರಾವ್ ಅವರು ಇಲ್ಲಿ IGP ಇದ್ದರು. ಅವ್ರಿಗೆ ಸಾಹಿತ್ಯದ ಬಗ್ಗೆ ಬಹಳ ಅಪಾರವಾದಂಥ ಒಂದು ಆಸಕ್ತಿ. ಅವರು ನನ್ನನ್ನು ಒಂದು ಸಲ ಕರೆಸ್ಕೊಂಡು ಜೈಪುರದಲ್ಲಿ ಏನು ಸಾಹಿತ್ಯ ಲಿಟ್ರರಿ ಫೆಸ್ಟಿವಲ್ ನಡೀತದೆ, ಬೇರೆ ಬೇರೆ ಕಡೆಗೆ ಏನು ಫೆಸ್ಟಿವಲ್ಸ್ಗಳು ನಡೀತಾವಲ್ಲ, ಆ ರೀತಿ ಬೆಳಗಾವಿಯಲ್ಲಿ ಯಾಕೆ ಆಗೋದಿಲ್ಲ ಅಂತ ಕೇಳಿದರು ಅವರು. ನಾನು ಹೇಳಿದಿಲ್ಲ ಸರ್, ಏನೇನೋ ಬೇರೆ ಬೇರೆ ಕಾರಣಗಳಿದ್ದಾವೆ, ಭಾಷೆ ಇದೆ, ಅದು ಇದು. ಅವ್ರು ಹೇಳಿದ್ರು, ಇಲ್ಲ, ಒಂದು ಕೆಲಸ ಮಾಡೋಣ, ಕನ್ನಡವ, ಮರಾಠಿ ಮತ್ತು ಇಂಗ್ಲೀಷ್ ಈ 3 ಕೂಡಿಸಿ ಒಂದು ಲಿಟ್ರರಿ ಫೆಸ್ಟಿವಲ್ 3 days ಮಾಡೋಣ ಅಂತ ಹೇಳಿದರು ಅವರು.
IGP ಆದಂಥ ಒಬ್ಬ ಮನುಷ್ಯನೇ ನಮ್ಮ ಹಿಂದೆ ಇದ್ದಂಥ ಸಂದರ್ಭದಲ್ಲಿ ಅದರ ಬಗ್ಗೆ ಚಟುವಟಿಕೆಗಳು ಶುರು ಆಯ್ತದು. ಇಲ್ಲಿ ಹಿಂದೂಸ್ತಾನ್ ಪೆಟ್ರೋಲಿಯಮ್ಸ್ನಲ್ಲಿ ಟಾಪ್ ಆಫೀಸರು ಮನೀಶ್ ಅವರಿದ್ದರು. ಮನೀಶ್ ಈಸ್ ಒನ್ ಆಫ್ ದಿ ಟಾಪ್ ಮೋಸ್ಟ್ ರೈಟರ್ ಆಫ್ ಇಂಗ್ಲೀಷ್ ಅವರು, ಮನೀಶ್ ಅವರು ಇಲ್ಲ ನಾನು ಇದರಲ್ಲಿ ಭಾಗವಹಿಸ್ತೇನೆ ಅಂತೇಳಿ ಅವರು ಬಂದರು. ಅವರು ಆದರೆ ನನ್ನ ಅಭಿಪ್ರಾಯ ಏನಿತ್ತು, ಇಲ್ಲ ಇಲ್ಲಿ ಕನ್ನಡ ಮತ್ತು ಮರಾಠಿಯನ್ನು ಬೇಡ, ಕನ್ನಡ ಮಾಡೋಣ ಅಂತ ನಂದಿತ್ತದು. ಬಟ್ ಇವರು ಭಾಸ್ಕರ್ ಅವರು ಇಲ್ಲ 3 ಭಾಷೆನ ಮಾಡೋಣ, ಅದ್ರ ಜೊತೆಗೆ ಬೇಕಾದರೆ ಕೊಂಕಣಿಯನ್ನು ಸೇರಿಸೋಣ ಅಂದರು ಅವರು. ಕೊಂಕಣಿಯನ್ನು ಸೇರಿಸೋಣ ಅಂತಂದ್ರು ಅವರು. ಮುಂದೆ ಸಮಸ್ಯೆ ಏನು ಬಂತು, ವೆದರ್ ದಿಸ್ ವಾಸ್ ಇದನ್ನು ಏನಂತ ಕರಿಬೇಕು, ಬೆಳಗಾವಿ ಫೆಸ್ಟಿವಲ್ ಅಂತ ಕರಿಬೇಕು, ಬೆಳಗಾಂ ಫೆಸ್ಟಿವಲ್ ಅಂತ ಕರಿಬೇಕು, ಬೆಳಗಾವ್ ಫೆಸ್ಟಿವಲ್ ಅಂತ ಕರಿಬೇಕು, ಲಿಟ್ರರಿ ಫೆಸ್ಟಿವಲ್ ಅದ್ರ ಬಗ್ಗೆ ಒಂದು ಸ್ವಲ್ಪ ವಾದಗಳು ನಡೆದು. ನಾನಂತೂ ಬೆಳಗಾವಿ ಲಿಟ್ರರಿ ಫೆಸ್ಟಿವಲ್ ಅಂತಲೇ ಕರಿಬೇಕಂತೇಳಿ ನನ್ನ ಅಭಿಪ್ರಾಯ ಇತ್ತದು. ಆದ್ರೆ ಮನೀಶ್ ಅವ್ರದ್ದು ಇಲ್ಲ, ಇಟ್ ಶುಡ್ ಬಿ ನೋನ್ ಆಸ್ ಬೆಳಗಾಂ ಅಂತ ಅವ್ರದ್ದು ಇತ್ತದು. ಯಾಕಂದರೆ ಇಂಗ್ಲೀಷ್ ಇದೆ, ಮರಾಠಿ ಇದೆ, ಈ ರೀತಿಯಾದ ಅದು ಆ ಇದನ್ನು ವಿಫಲ ಆಯ್ತದು. ಆದರೆ ಮುಂದೆ ಈ ನಮ್ಮ ಗೆಳೆಯರಾದಂತಹ ಶಿರೀಶ್ ಅವರು ಇದನ್ನು ಭಾಳ ಯಶಸ್ವಿಯಾಗಿ ಇದನ್ನು ಆರ್ಗನೈಸ್ ಮಾಡಿ ಇವತ್ತು ಈ ಸಮ್ಮೇಳನವನ್ನು, ಈ ಉತ್ಸವವನ್ನು ಇಲ್ಲಿ ಮಾಡಿದವ್ರೆ. ಅವರಿಗೆಲ್ಲ ಅವರಿಗೆ ಮತ್ತು ಅವ್ರ ತಂಡಕ್ಕೆ ನಾನು ಅಭಿನಂದನೆಯನ್ನು ಬಯಸ್ತಾ ಇದ್ದೇನೆ. ಇಲ್ಲಿಗೆ 8 ಗೋಷ್ಠಿಗಳು ಪ್ಲಸ್ ಒಂದು ಉದ್ಘಾಟನೆ ಮತ್ತು ಒಂದು ಸಮಾರೋಪ, ಅಂದರೆ 10 ಗೋಷ್ಠಿಗಳು. ನನಗನ್ನಿಸ್ತದೆ ಅದನ್ನು ಸ್ವಲ್ಪ ಕಡಿಮೆ ಮಾಡಬೇಕಾಗಿತ್ತು ಅಂತ ಅನ್ನಿಸ್ತು ನನಗೆ. ಕಡಿಮೆ ಮಾಡಬೇಕಾಗಿತ್ತು, 5ರವರೆಗೆ 5 ಗೋಷ್ಠಿಗಳನ್ನ ಇಟ್ಕೊಳ್ಬಹುದಾಗಿತ್ತು ಅಂತ ಅನ್ನಿಸ್ತದು. ಯಾವ ಗೋಷ್ಠಿ ನೋಡಿದರೂ 40 ನಿಮಿಷ, 45 ನಿಮಿಷ, 60 ನಿಮಿಷ, 1 ತಾಸಿನ ಒಳಗೇ ಅದು ಆ ಗೋಷ್ಠಿಗಳನ್ನು ಅವ್ರು ಯೋಜನೆ ಮಾಡಿದ್ದಾರೆ. ಆದರೆ ಸಾಹಿತ್ಯದ ಏನು ಈ ಅಪಾಠವಾದಂಥ ಏನು ರೂಪ ಇದೆಯಲ್ಲ, ಅದೆಲ್ಲ ರಿಪ್ರೆಸೆಂಟ್ ಮಾಡಲಿಕ್ಕೆ ಅದು ಆಗೋದಿಲ್ಲ. ಅದು ಈ ಪತ್ರಕರ್ತರ ಬಗ್ಗೆ ಇಲ್ಲಿ ಚರ್ಚೆ ನಡೆದಂಥ ಸಂದರ್ಭದಲ್ಲಿ ದೇವು ಪತ್ತಾರವರು ಬೆಂಗಳೂರಿನಿಂದ ಬಂದಿದ್ದಾರೆ. ಅದರಲ್ಲಿ ಭಾಗವಹಿಸಿದಂತಹ MK ಹೆಗಡೆ ಅವರು, ಇವರೆಲ್ಲರೂ ಈ ಇಡೀ ಪತ್ರಿಕೋದ್ಯಮದ ತಿರುಳನ್ನೆಲ್ಲ ತಿಳಿದುಕೊಂಡಂಥವ್ರು. ಆಮೇಲೆ ಒಂದು ಚರ್ಚೆ ಆಗಬೇಕಂತೇಳಿ ದೇವು ಪತ್ತಾರವರು ಹೇಳಿದರು. ನಮ್ಮ ಹೊಸಕೋಟೆಯವರು ಎದ್ದು ಪ್ರಶ್ನೆಗಳನ್ನು ಅವರು ಕೇಳಲಿಕ್ಕೆ ಶುರು ಮಾಡಿದರು. ನನಗೂ ಅನಿಸಿತ್ತು ಅವಾಗ ನಾನು ಪ್ರಶ್ನೆಯನ್ನು ಕೇಳಬೇಕು, 1-2 ಚರ್ಚೆಗಳನ್ನ. ಆದರೆ ಟೈಮದ್ದು ಒಂದು ಬಂಧನ ಏನಿದೆಯಲ್ಲ, ಚೌಕಟ್ಟು, ಆ ಚೌಕಟ್ಟನ್ನು ಆಯೋಜಕರು ಭಾಳ ಅಂದರೆ ನಿಮಿಷಕ್ಕೆ ಹಾಕ್ಕೊಂಡಾರ ಇಲ್ಲಿ ಅವರು. 15 ನಿಮಿಷ, 5 ನಿಮಿಷ, 3 ನಿಮಿಷ, ಈ ರೀತಿಯಾಗಿ. ಹೀಗಾಗಿ ನಾನು ಅದರ ಬಗ್ಗೆ ಮಾತಾಡಲಿಕ್ಕೆ ಹೋಗಲಿಲ್ಲ. ಈಗ ಸಮಾರೋಪ ಸಮಾರಂಭದಲ್ಲಿ ಸಮಾರೋಪ ಭಾಷಣವನ್ನು ಮಾಡಿದಂಥ ಹಿರಿಯ ಕವಿಗಳಾದಂಥ ಶ್ಯಾಮಸುಂದರ್ ಬಿದರ್ಕುಂದಿ ಅವರು ಬೇಂದ್ರೆಯವರ ಇನ್ನೊಂದು ಮುಖವನ್ನು ಎಂಥ ಬ್ಯೂಟಿಫುಲ್ ಆಗಿ ಅವರು ತೋರಿಸಿದ್ರು. ಇವಾಗ ಅದರದೇ ಆದಂಥ ಒಂದು ಗೋಷ್ಠಿಯನ್ನು ಇಡಬಹುದಾಗಿತ್ತು ಅಂತ ನನಗೆ ಅನ್ನಿಸ್ತದೆ. ಬೇಂದ್ರೆಯವರು ಮತ್ತು ಕುವೆಂಪು ಇವೆರಡೂ ನಮ್ಮ ದೊಡ್ಡ ಶಕ್ತಿಗಳು. ದೊಡ್ಡ ಶಕ್ತಿಗಳು. 2 ಕಣ್ಣುಗಳು, ಕನ್ನಡ ಸಾಹಿತ್ಯದ 2 ಕಣ್ಣುಗಳು. ಯಾವುದೂ ಇದು ಶ್ರೇಷ್ಠ ಅದು ಶ್ರೇಷ್ಠ ಅಂತಲ್ಲ, ಇಬ್ಬರೂ ಶ್ರೇಷ್ಠನೇ. ಬಿದರ್ಕುಂದಿಯವರು ಒಂದು ಮಾತನ್ನು ಹೇಳಿದರು, ನನಗೆ ಭಾಳ ಅದು ಇದನ್ನಾಯ್ತದು. ಬೇಂದ್ರೆ ಮಹಾಕಾವ್ಯವನ್ನು ಬರೆದಿಲ್ಲ, ಆದರೆ ಈಸ್ ನೋನ್ ಆಸ್ ಮಹಾಕವಿ ಅಂತೇಳಿ. ನೋಡ್ರಿ, ಜನಮನದಲ್ಲಿ ಯಾವ ರೀತಿಯಾಗಿ ಒಬ್ಬ ಕವಿ ಆ ರೀತಿಯಾದಂತಹ ಒಂದು ರೂಪವನ್ನು ಪಡಿತಾನೆ. ಮಹಾಕವಿಯನ್ನು ಬರೀಲಿಲ್ಲ, ಬಟ್ ಪೀಪಲ್ ಕಾಲ್ ಹಿಮ್ ಆ್ಯಸ್ ಎ ಮಹಾಕವಿ ಅಂತೇಳಿ ಕರೀತಾರೆ. ದೃಷ್ಟಾರ್ಧ ಕವಿ, ಅವಧೂತ ಕವಿ, ಇದನ್ನು ಬಿದರ್ಕುಂದಿಯವರು ಇದನ್ನು ಹೇಳಿದರು. ಮಹಾರಾಷ್ಟ್ರದಲ್ಲಿ ಅವರ ಮನೆ ಮಾತು ಮರಾಠಿ ಆಗಿತ್ತು. ಮಹಾರಾಷ್ಟ್ರದ ಫರ್ಗ್ಯೂಸನ್ ಕಾಲೇಜಲ್ಲಿದ್ದರು. ಆಮೇಲೆ ಸೊಲ್ಲಾಪುರಕ್ಕೆ ಬಂದರು, ಅಲ್ಲೆಲ್ಲ ಮಾಡಿದರು. ಅವರು ಬರೆದಂತಹ ಮರಾಠಿಯಲ್ಲಿ ಬರೆದಂಥದ್ದು 2000 ಪುಟಗಳ ಸಾಹಿತ್ಯ ಇದೆ. ಮೋರ್ ದ್ಯಾನ್ 2000 ಪೇಜಸ್ ಮರಾಠಿಯಲ್ಲೇನೂ ಬರೆದಿದ್ದಾರೆ ಅವರು. ಆದರೆ ಅವ್ರಿಗೊಂದು ಪ್ರಜ್ಞೆ ಇತ್ತು, ಇಲ್ಲ ನಾನು ಕನ್ನಡಿಗ ಇದ್ದೇನೆ, ಧಾರವಾಡ ನನ್ನ ಊರಿದೆ, ಅಲ್ಲಿ ನಾನು ಬಂದು ಅಲ್ಲಿ ಇದನ್ನು ಮಾಡಬೇಕು. ಯಾಕಂದರೆ ಬೇಂದ್ರೆ ಅಂಬಿಕಾತನದಂತಾದಂಥ ಒಂದು ರೂಪ ಪಡೆದಾಗ ಅವರು ಧಾರವಾಡಕ್ಕೆ ಬರ್ತಾರೆ ಮತ್ತು ಆ ಮೂಲಕವಾಗಿ ನಮಗೆ ಒಬ್ಬ ಶ್ರೇಷ್ಠ ಕವಿ, ಅನುಭಾವ ಕವಿ ನಮ್ಮ ಕನ್ನಡಕ್ಕೆ ದಕ್ತಾರೆ. ನಾನು ಈಗ ಆಗಲೇ ಒಂದು ಮಾತನ್ನು ನಮ್ಮ ಗೆಳೆಯರೆದುರು ಹೇಳ್ತಾ ಇದ್ದೆ ಟೀ ಕುಡಿಯುವಾಗ. ಮರಾಠಿ ಜನ ಏನಿದ್ದಾರಲ್ಲ, ಮರಾಠಿ ಸಾಹಿತ್ಯದ ಅಭ್ಯಾಸಕರು ಬೇಂದ್ರೆಯವರನ್ನು ಮರಾಠಿ ಕವಿ ಅಂತಲೇ ಹೇಳ್ತಾರೆ ಅವರು. ನೋಡ್ರಿ, ಇಲ್ಲ ಅವರು ಮರಾಠಿಯಲ್ಲಿ ಬರೆದಿದ್ದಾರೆ, ಅವರು ಮರಾಠಿ ಕವಿನೇ ಅಂತೇಳಿ.
ಅವ್ರ ಮಾತೃಭಾಷೆನೂ ಮರಾಠಿ. ನಾನಿಲ್ರಿ ಕನ್ನಡದ ಕವಿ ಅವರು, ನಮ್ಮ ಆಸ್ತಿ ಅದು ಅಂತೇಳಿ. ಅದು ನಮ್ಮ ಆಸ್ತಿ, ನಾವೇನು ಪಾಲನ್ನು ಮಾಡ್ಕೊಳ್ಳೋದಿಲ್ಲ, ಬಟ್ ಅದೊಂದು ಅಭಿಮಾನ ಏನಿದೆಯಲ್ಲ ನಮಗೂ, ಆ ರೀತಿಯಾದಂಥ ಒಂದು ಅಭಿಮಾನವನ್ನು ನಮ್ಮ ಬಿದರಕುಂದಿಯವರು ಭಾಳ ಚೆನ್ನಾಗಿ ಇಲ್ಲಿ ನಿರೂಪಿಸಿದರು. ಈ ಈ ಈ ಏನು ಸಾಹಿತ್ಯೋತ್ಸವ ಇದೆಯಲ್ಲ, ಇದು ಬಹಳ ಕಷ್ಟಪಟ್ಟು ಶಿರೀಷ್ ಜೋಶಿಯವರು, ಮತ್ತು ನನಗೆ ಗೊತ್ತಿದೆ ಯಾವ ರೀತಿಯಾಗಿ ಕಷ್ಟವನ್ನು ಪಟ್ಟಿದ್ದಾರೆ ಅವರೆಲ್ಲ ಅಂತೇಳಿ. ಒಂದು ಸಣ್ಣ ಕಾರ್ಯಕ್ರಮ ಮಾಡಲಿಕ್ಕೆ ಸಹಿತ ನಾವು ಒದ್ದಾಡ್ತಿರ್ತೇವೆ, ಆದರೆ 70 ಜನರನ್ನು ಸಂಪರ್ಕ ಮಾಡಿ 130 ಜನರನ್ನು ಇಲ್ಲಿ ಕರೆಸಿ ಆ ಮೂಲಕವಾಗಿ ಒಂದು ಕಾರ್ಯಕ್ರಮವನ್ನು 10 ಗಂಟೆಗಳ ಕಾಲ ಅವ್ಯಾಹತವಾಗಿ ಮಾಡೋದು ಅದೇನು ಸಾಮಾನ್ಯವಾದಂಥ ಒಂದು ಕೆಲಸ ಅಲ್ಲ. ಆದರೂ ಕೆಲವೊಂದು ತ್ರುಟಿಗಳು ಇದ್ದಾವೆ ಇದರಲ್ಲಿ, ತ್ರುಟಿಗಳು ಇಲ್ಲಂತಲ್ಲ, ತ್ರುಟಿಗಳು ಇದ್ದಾವೆ. ಅವನ್ನು ಮುಂದಿನ ಏನು ಇದು ಮೊದಲ ಆವೃತ್ತಿ. ನಾವಿದನ್ನು ಈ ಸಾಹಿತ್ಯೋತ್ಸವವನ್ನು ಇದನ್ನು ಮೊದಲ ಆವೃತ್ತಿ ಅಂತ ಕರೆಯೋಣಂತೆ. ಯಾಕೆಂದರೆ ಸಾಹಿತ್ಯ ಸಂಭ್ರಮ ಇದೆಯಲ್ಲ ಧಾರವಾಡದಲ್ಲಿ ನಡೆಯುವಂಥದ್ದು, ಅವರು ಅದೇ ರೀತಿ ಮಾಡ್ತಾಯಿದ್ರು. ಅವರು ಮೊದಲನೇ ಆವೃತ್ತಿ, ಎರಡನೇ ಆವೃತ್ತಿ, ಜೈಪುರ್ ಫೆಸ್ಟಿವಲು ಅದೇ ರೀತಿ ಇರ್ತದೆ. ಫಸ್ಟ್ ಎಡಿಷನ್, ಸೆಕೆಂಡ್ ಎಡಿಷನ್, ಈ ರೀತಿಯಾದಂಥದ್ದು ಬೇರೆ ಬೇರೆ. ಇದು ಮೊದಲ ಆವೃತ್ತಿ. ಎರಡನೇ ಆವೃತ್ತಿ, ಮೂರನೇ ಆವೃತ್ತಿಯಲ್ಲಿ ಅದನ್ನು ಸುಧಾರಿಸಿಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಅಂತ ನನಗನ್ನಿಸ್ತದೆ. ಈಗ ಇಲ್ಲಿ ವೇದಿಕೆಗಳು ಇದ್ದು ಬೇರೆ ಬೇರೆ ಬೆಳಗಾವಿ ಜಿಲ್ಲೆಯಲ್ಲಿ ಹುಟ್ಟಿದಂತಹ ಏನು ವಿದ್ವತ್ ಪ್ರತಿಭೆಗಳಿದ್ದಾವಲ್ಲ, ಅವ್ರ ಹೆಸರಿನಿಂದ ವೇದಿಕೆಗಳನ್ನು ಅದನ್ನು ಮಾಡಿದರು. ಅದರ ಜೊತೆಗೆ ನನಗೇನು ಅನ್ನಿಸ್ತು, ನಾನು ಅಲ್ಲಿ ದೂರದಲ್ಲಿ ಕೂತ್ಕೊಳ್ಳೋ ಸಂದರ್ಭದಲ್ಲಿ ಯಾವ್ಯಾವ ಗೋಷ್ಠಿಗಳು ನಡೀತಾ ಇದ್ದಾವೆ ಮತ್ತು ಯಾರ್ಯಾರು ಭಾಷಣವನ್ನು ಮಾಡ್ತಾರೆ ಅನ್ನೋದು ಅಲ್ಲಿ ಒಂದು ಎಕ್ಸಿಬಿಟ್ ಮಾಡ್ಬೋದಾಗಿತ್ತು ಅಂತ ನನಗೆ ಅನ್ನಿಸ್ತದೆ. ಅಂದರೆ ಅದರಿಂದ ಅಲ್ಲಿ ಕೂತ್ಕೊಂಡಂಥವ್ರಿಗೂ ಗೊತ್ತಾಗ್ತದೆ ಇವರು ಮಾತಾಡ್ತಾ ಇದ್ದಾರೆ, ಇವರು ಇದನ್ನಂತೇಳಿ ಅಂತ. ಇವು ಕೆಲವೊಂದು ಸಣ್ಣ ಪುಟ್ಟ ಇವೆಲ್ಲ ಇದು ಈ ಭಾಳ ಯಶಸ್ವಿಯಾಗಿ ನಡೀತು. ಟೈಮ್ ಬೌಂಡ್ ಅನ್ನೋದೇನಿದೆಯಲ್ಲ, ಟೈಮದ್ದು ಅದೊಂದು ಇನ್ನೊಂದು ಸಲ ಭಾಳ ಸ್ಟ್ರಿಕ್ಟಾಗಿ ಅದನ್ನು ಪರಿಪಾಲಿಸಬೇಕಾಗಿತ್ತು ಅಂತ ನನಗೆ ಅನ್ನಿಸ್ತದೆ. ಈ ಧಾರವಾಡದ ಸಾಹಿತ್ಯ ಸಂಭ್ರಮ ಇರ್ಬೋದು, ಜೈಪುರ ಸಂಭ್ರಮ ಜೈಪುರದಲ್ಲಿ ನಡೆಯುವಂಥದ್ದಿರ್ಬೋದು, ಅಥವಾ ಈ ಮೂಡಿಗೆರೆಯಲ್ಲಿ ನಡೆಯುವಂತಹ ಈ ಆಳ್ವಾಸ್ ಸಾಹಿತ್ಯದ ಗೋಷ್ಠಿಗಳಿರ್ಬೋದು, ಅಲ್ಲಿ ಟೈಮನ್ನು ಯಾವ ರೀತಿಯಾಗಿ ಅವರು ಪರಿಪಾಲಿಸ್ತಾ ಅಂದರೆ 10 ಮಿನಿಟ್ಸ್ ಅಂದರೆ 9 ನಿಮಿಷಕ್ಕೆ ಒಂದು ನಿಮಗೆ ವಾರ್ನಿಂಗ್ ಬರ್ತದೆ, ನಿಮ್ಮ ಟೈಮು ಮುಗಿತಾ ಇದೆ ಅಂತೇಳಿ. 10ನೇ ನಿಮಿಷಕ್ಕೆ ಮೈಕೆ ಬಂದು ಮಾಡಿಬಿಡ್ತಾರೆ ಅವರು. ಆ ರೀತಿ ಇದು ಮೊದಲ ಆವೃತ್ತಿ ಇರೋದರಿಂದ ಇವೆಲ್ಲವೂ ನಮಗೆ ಸಹ್ಯ. ಮತ್ತು ನಮ್ಮ ಬೆಳಗಾವಿ ಜಿಲ್ಲೆಯವ್ರಿಗೆ ಏನಾಗಿಬಿಟ್ಟಿದೆ, ಟೈಮದ್ದು ಮಹತ್ವನೇ ಗೊತ್ತಿಲ್ಲ ಅಂತ ಅನ್ನಿಸ್ತದೆ ನನಗೆ. ಇತ್ತೀಚೆಗೆ ನಾನೊಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಒಂದು ಪುಸ್ತಕ ಬಿಡುಗಡೆ ಸಮಾರಂಭ. 5 ತಾಸು ತೊಗೊಳ್ತದ್ದು, 5 ತಾಸು ತೊಗೊಳ್ತದ್ದು. 10:00 ಶುರು ಆಗಬೇಕಾದಂಥ ಕಾರ್ಯಕ್ರಮ 12:00 ಶುರು ಆಯ್ತದು. ಅಂದರೆ 2 ತಾಸು ಅದು ಟೈಮ್. ಇದನ್ನು ಅಷ್ಟು ನನಗನ್ನಿಸ್ತದೆ ಆ ರೀತಿಯಾಗಿ ಟೈಮದ್ದು ಮಹತ್ವ. ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್, ಭಾಳ ಇಂಪಾರ್ಟೆಂಟ್ ಇದೆ. ಆ ರೀತಿಯಾಗಿ ಏನು ಸಾಹಿತ್ಯದ ಶಬ್ದಗಳಿದ್ದಾವಲ್ಲ ಅದು ಇಂಪಾರ್ಟೆಂಟೇ. ಇತ್ತೀಚೆಗೆ ನಾವು ರಾಜಕಾರಣದಲ್ಲಿನೂ ಅದು ಒಂದು 4-5 ದಿವಸದ ಹಿಂದೆ ವರ್ಡ್ ಈಸ್ ಪವರ್, ವರ್ಡ್ ಈಸ್ ವರ್ಲ್ಡ್ ಅಂತ ಒಬ್ಬರು ಹೇಳ್ತಾರೆ ವರ್ಡ್ ಈಸ್ ವರ್ಲ್ಡ್ ಅಂತೇಳಿ, ವರ್ಡ್ ಈಸ್ ಪವರ್. ಇನ್ನೊಬ್ಬರು ಹೇಳ್ತಾರೆ ವರ್ಡ್ ಈಸ್ ನಾಟ್ ಅದು ಇಟ್ ಈಸ್ ಎ ಪ್ರಾಮಿಸ್ ಅಂತ ಹೇಳಿದರು. ಈ ರೀತಿ ಈ ಶಬ್ದದ ಮಹತ್ವವನ್ನು ನಾವೆಲ್ಲ ಇಲ್ಲಿ ತಿಳ್ಕೊಂಡು ಈ ಸಾಹಿತ್ಯೋತ್ಸವ ಏನಿದೆಯಲ್ಲ ಇದು ಬಹಳ ಯಶಸ್ವಿಯಾಗಿ ನಡೀತು, ಯಶಸ್ವಿಯಾಗಿ ಇದು ಸಾಂಗವಾಯಿತು ಅಂಥೇಳಿ ನಾನು ಅಭಿಪ್ರಾಯಿಸ್ತಾ ಇದ್ದೇನೆ. ಬಿದರಕುಂದಿಯವರು ಸಮಾರೋಪವನ್ನು ಸಮವಾಗಿ ಆರೋಪ ಅಂತ ಹೇಳಿದರು. ಅವರು ಸಮಾರೋಪ ಅಂದರೆ ಅದೇ ಅರ್ಥ, ಅದು ಸಮವಾಗಿ ಹೇಳ್ತಾ ಹೋಗೋದು. ಆರೋಪ ಅಂದರೆ ಆರೋಪ ಅಲ್ಲ, ಅದರಲ್ಲಿದ್ದಂಥ ತ್ರುಟಿಗಳಿರ್ಬೋದು, ಅದರಲ್ಲಿದ್ದಂಥ ಒಳ್ಳೆತನವನ್ನು ಅಲ್ಲಿ ಉಜಳ್ಳಿ ಮಾಡೋದನ್ನೇ ಸಮಾರಂಭದ ಅದು ಮುಖ್ಯ ಲಕ್ಷಣ. ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನೆರವೇರಿತು. ಈ ಪರಿಮಳ ಪ್ರಕಾಶನ, ಪರಿಮಳ ಸಾಂಸ್ಕೃತಿಕ ವಾಹಿನಿ, ಶಿರೀಷ್ ಜೋಶಿ ಮತ್ತು ಅವ್ರ ಇಡೀ ತಂಡ ಈ ಅಭಿನಂದನೆಗೆ ಅವರು ಪಾತ್ರರಿದ್ದಾರೆ ಎನ್ನುವುದನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಅತ್ಯಂತ ಮಾರ್ಮಿಕವಾಗಿ ತಮ್ಮ ಅಧ್ಯಕ್ಷೀಯ ನುಡಿಗಳನ್ನು ಆಡಿದಂಥ ಡಾಕ್ಟರ್ ಸರ್ಜು ಕಾಟ್ಕರ್ ಅವರಿಗೆ ಧನ್ಯವಾದಗಳು. ಇನ್ನು ಕೊನೆಯದಾಗಿ ವಂದನಾರ್ಪಣೆ ಶ್ರೀ ಶಿರೀಷ್ ಜೋಶಿ ಇವರಿಂದ. ಸರ್ ಬರ್ರಿ. ಒಂದು ಮಾತು ನಾನು ಭಾಳ ಸ್ಪಷ್ಟವಾಗಿ ಹೇಳೋಕ್ಕೆ ಇಚ್ಛೆಪಡ್ತೇನೆ. ಶಿರೀಷ್ ಜೋಶಿ ಒಬ್ಬನಿಂದ ಏನೂ ಮಾಡಲಿಕ್ಕೆ ಆಗೋದಿಲ್ಲ.
ದಯವಿಟ್ಟು ಇದನ್ನು ತಾವು ಅರ್ಥ ಮಾಡ್ಕೋಬೇಕು. ಭಾಳಷ್ಟು ಜನ ನನ್ನ ಹೆಸರು ತೊಗೊಂಡು ಹೇಳಿದ್ರು. ಯಾಕೆ ಹೇಳಿದ್ರು ಗೊತ್ತಿಲ್ಲ ನನಗೆ. ಆದರೆ ಇದ್ರ ಹಿಂದೆ ನಮ್ಮ ಇಡೀ ವಿದ್ವಾಂಸರ ಒಂದು ಇದಿದೆ, ಸಲಹೆ ಇದೆ. ಈ ಕಾರ್ಯಕ್ರಮಗಳನ್ನು ಹೆಂಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನನಗೆ 4-5 ತಿಂಗಳ ಹಿಂದೆ ಶ್ಯಾಮಸುಂದರ್ ಬಿದಿರ್ಕುಂದಿ ಸರ್ ಅವರು ಒಂದು ಪತ್ರ ಬರೆದು ಹೇಳಿದರು. ಅವರು ಆ ಗೈಡ್ಲೈನ್ ಒಳಗೆ ನಾವು ಇಡೀ ಕಾರ್ಯಕ್ರಮವನ್ನು ರೂಪುಗೊಳಿಸಿದ್ವಿ. ಆಮೇಲೆ ನಮ್ಗೆ ರಾಮಕೃಷ್ಣ ಮರಾಠೆ ಸರು, ಕೆಂಪಣ್ಣವ್ರ ಸರು, ಎನ್ ಬಿ ದೇಶಪಾಂಡೆ ಅವರು ಇಡೀ ಆ ಪ್ರೆಸ್ ಅವ್ರದ್ದೇನು ಪ್ರೆಸ್ ಅದ ಅದನ್ನು ನಾವು ಆಫೀಸ್ ಮಾಡ್ಕೊಂಡಿದ್ವಿ. ಹಾಗಾಗಿ ಒಬ್ಬ ಶಿರೀಷ್ ಜೋಶಿಗೆ ಇದು ಕ್ರೆಡಿಟ್ ಸಲ್ಲತಕ್ಕದ್ದಲ್ಲ. ಇದು ನಾನು ಭಾಳ ಸ್ಪಷ್ಟವಾಗಿ ಇಲ್ಲಿ ಹೇಳಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಇಟ್ ಈಸ್ ಎ ಟೀಮ್ ವರ್ಕ್. ಒಂದು ನಾಟಕ ಆಗಲಿ, ಒಂದು ಸಿನಿಮಾ ಆಗಲಿ, ಒಂದು ಸಮ್ಮೇಳನ ಆಗಲಿ ಒಬ್ಬ ವ್ಯಕ್ತಿಯಿಂದ ಯಾವಾಗೂ ನಡೆಯೋದಿಲ್ಲ. ಅದನ್ನು ದಯವಿಟ್ಟು ತಾವು ಒಪ್ಕೋಬೇಕು ಅನ್ನೋಂಥ ಮಾತು ಹೇಳಿ, ನನ್ನ ಬಗ್ಗೆ ಏನು ಪ್ರೀತಿಯಿಂದ ನೀವು ಮಾತಾಡಿದ್ರಲ್ಲ ಆ ಪ್ರೀತಿಯನ್ನು ಮಾತ್ರ ನಾನು ಸ್ವೀಕರಿಸ್ತೀನಿ. ಉಳಿದ ಅದ ಶ್ರೇಯಸ್ಸೇನದಲ್ಲ ಅದು ಎಲ್ಲರಿಗೂ ಸಮನಾಗಿ ಸಲ್ತಕ್ಕದ್ದು ಅನ್ನೋಂಥ ಮಾತನ್ನು ಹೇಳಿ, ಈ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂಥ ನಮ್ಮ ಹಿರಿಯ ಅಣ್ಣ ಡಾಕ್ಟರ್ ಸರ್ಜು ಕಾಟ್ಕರ್ ಅವರು ಬಂದು ಈ ಕಾರ್ಯಕ್ರಮವನ್ನು ಭಾಳ ಈ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ನೆರವೇರಿಸಿ ನಮಗೆಲ್ಲ ಒಂಥರ ಮಾರ್ಗದರ್ಶಕ ನುಡಿಗಳನ್ನು ಹೇಳಿದ್ದಾರೆ. ಅವರು ಮತ್ತು ರಾಘವೇಂದ್ರ ಪಾಟೀಲ್ ಸರ್ ಅವರು ಇನ್ನುಳಿದವರು ಹಿರಿಯರು ಹೇಳಿದಂಥ ಮಾತುಗಳನ್ನು ನಾವು ಖಂಡಿತವಾಗಿಯೂ ಗಮನದಲ್ಲಿ ಇಟ್ಕೊಂಡಿದ್ದೀವಿ. ಮುಂದಿನ ಸಾಹಿತ್ಯೋತ್ಸವ 2026ರಲ್ಲಿ ಅವುಗಳನ್ನು 100ಕ್ಕೆ 100ರಷ್ಟು ಅಳವಡಿಸಿಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಸರ್. ನೀವೆಲ್ಲ ನಮಗೆ ಬೆಂಬಲ ಆಗಿರುವಾಗ ನಮಗೆ ಕೆಲಸ ಮಾಡಲಿಕ್ಕೆ ಹುರುಪದ ನಾವು ಮಾಡ್ತೀವಿ ಸರ್. ಆಮೇಲೆ ಸಮಾರೋಪ ನುಡಿಗಳು, ಅದರ ಜೊತೆಗೆ ಬೇಂದ್ರೆ ಅವರು ಒಂದು ದಿವ್ಯ ದರ್ಶನವನ್ನೇ ನಮಗೆ ತೆಗೆದಿಟ್ಟಂಥವ್ರು ಡಾಕ್ಟರ್ ಶ್ಯಾಮಸುಂದರ್ ಬಿದಿರ್ಕುಂದಿ ಅವರು. ಆ ಬೇಂದ್ರೆ ಅಂತಕ್ಕಂಥದ್ದು ಒಂದು ಮಹಾಸಾಗರ. ಅದು ಅದರೊಳಗೆ ಎಲ್ಲೇ ನಾವು ಈಸಿದರೂ ಒಂದು ಸ್ವಲ್ಪ ಈಸಿ ಬಂದಿರ್ತೇವೆ ವಿನಃ ಆ ಇಡೀ ಸಮುದ್ರವನ್ನು ನಾವು ಆ ಇಡೀ ಮಹಾಸಾಗರವನ್ನು ಈಸಲಿಕ್ಕೆ ಆಗೋದು ಬಹಳ ಕಷ್ಟದ ಕೆಲಸನೇ. ಯಾಕಂದರೆ ಸರ್ನೇ ಬಿದಿರ್ಕುಂದಿ ಸರ್ ಅವರೇ ನನ್ನ ಕಡೆಯಿಂದ ಒಂದು ಪುಸ್ತಕ ಬರೆಸಿದ್ರು. ಅದ್ರ ಬಗ್ಗೆ ಆಮೇಲೆ ಗೊತ್ತಾಗ್ತದೆ. ಆವಾಗ ನಾನು ಬೇಂದ್ರೆ ಅವ್ರ ಬಗ್ಗೆ ಭಾಳ ಅಭ್ಯಾಸ ಮಾಡಿದೆ. ನಾನು ಜಗಜಂಪಿ ಸರ್ ಮುಂದೆ ಹೇಳಿದ್ದೆ, ಸರ್ 6 ತಿಂಗಳು ಬೇಂದ್ರೆ ಬಿಟ್ಟು ನಾ ಬೇರೆ ಏನೂ ಮಾಡಿಲ್ಲ ರೀ ಅಂಥೇಳಿ. ಆ ಥರದ್ದು ಇದು. ಆಮೇಲೆ ನಮ್ಮ ಶ್ರೀಧರ್ ಮೂರ್ತಿ ಸರ್ ಅವರು ಕೂಡ ಆ ಪುಸ್ತಕಕ್ಕೆ ಹೆಲ್ಪ್ ಮಾಡಿದರು ನಮಗೆ. ಅಂದರೆ ಬೇಂದ್ರೆ ಅಂತಕ್ಕಂಥದ್ದೇ ಒಂದು ದಿವ್ಯ ಸಾಗರ, ಆಳ ವಿಸ್ತಾರ, ಅದ್ರದ್ದು ಹರಿವು ಅಗಾಧ ಅನ್ನಿಸ್ತದೆ. ಒಮ್ಮೆ ಎವರೆಸ್ಟ್ ಮುಂದೆ ನಾವು ನಿಂತಹ ಅನುಭವ ಆಗ್ತದೆ, ಇನ್ನೊಮ್ಮೆ ಆಕಾಶದ ಕೆಳಗೆ ನಿಂತಹ ಅನುಭವ ಆಗ್ತದೆ, ಇನ್ನೊಮ್ಮೆ ಸಾಗರದ ಆಳಕ್ಕೆ ಇಳಿದಂಥ ಅನುಭವ ಆಗ್ತದೆ. ಅವ್ರು ಬೇಂದ್ರೆ ಈಸ್ ಎ ಬೇಂದ್ರೆ ಅಷ್ಟೇ, ಅದಕ್ಕಿಂತ ಹೆಚ್ಚು ಹೇಳಕ್ಕೆ ಆಗೋಲ್ಲ. ಆ ದಿವ್ಯ ದರ್ಶನದ ಒಂದು ಸ್ವರೂಪವನ್ನು ನಮಗೆ ತೆಗೆದಿಟ್ಟಂಥ ಶ್ಯಾಮಸುಂದರ್ ಬಿದಿರ್ಕುಂದಿ ಒಳಗೆ ಭಾಳ ಅರ್ಥಪೂರ್ಣವಾಗಿರ್ತಕ್ಕಂಥ ಸಮಾರೋಪ ನುಡಿಗಳನ್ನು ಹೇಳಿದ್ದಾರೆ. ಅವರಿಗೆ ನಾನು ಎಲ್ಲ ಸಂಘಟಕರ ಪರವಾಗಿ ಮತ್ತು ಬೆಳಗಾವಿ ಸಾಹಿತ್ಯ ರಸಿಕರ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಆಮೇಲೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ BS ಗವಿಮಠ್ ಸರ್ ಅವರು ನಮಗೆ ಹಿರಿಯರು, ಮಾರ್ಗದರ್ಶಕರು. ಆಮೇಲೆ ನನ್ನ ಮತ್ತು ಈ ನಮ್ಮ ಚಟುವಟಿಕೆಗಳನ್ನು, ನಮ್ಮ ತಂಡದ ಚಟುವಟಿಕೆಗಳನ್ನು ಭಾಳ ಕೀನಾಗಿ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಎಲ್ಲರೇ ತಪ್ಪರ ಫೋನ್ ಮಾಡಿ ಹೇಳ್ತಾರೆ, ಬೈತಾರೆ. ಅವೆಲ್ಲ ನಾವು ಪ್ರೀತಿಯ ನುಡಿಗಳು. ನಮ್ಗೆ ಅವ್ರ ಮಾರ್ಗದರ್ಶನ ನಮ್ಗೆ ಒಂದು ಮುಂದೆ ನಡೆಯಲಿಕ್ಕೆ ಒಂದು ಹಾದಿ ಅಂತ ನಾವೆಲ್ಲ ಭಾವಿಸ್ಕೊಂಡಿದ್ವಿ. ಅವ್ರಿಗೆ ಮತ್ತು RB ಕಟ್ಟಿ ಅವರ ನೆರವನ್ನು ನಾವಿಲ್ಲಿ ಸ್ಮರಿಸಲಿಕ್ಕೆ ಬೇಕು. ಈ ಸಾಹಿತ್ಯ ಸಮ್ಮೇಳನದ ಬಹಳಷ್ಟು ಮೀಟಿಂಗ್ಗಳಿಗೆ ಅವರ ಸ್ಥಳಾವಕಾಶ ಮಾಡಿಕೊಟ್ಟದ್ದು ಅವರ ಸಾಹಿತ್ಯ ಭವನದೊಳಗೆ. ಅದಷ್ಟೇ ಅಲ್ಲ, ನಮ್ಮ ರಂಗಸೃಷ್ಟಿಯ ಚಟುವಟಿಕೆಗಳಿಗಾಗಲಿ, ಸಾಹಿತ್ಯ ಪ್ರತಿಷ್ಠಾನದ ಚಟುವಟಿಕೆಗಳಿಗಾಗಲಿ ಅವರು ಏನು ಒಂದು ತೆರೆದ ಮನಸ್ಸಿನಿಂದ ನಮಗೆ ಅಲ್ಲಿ ಬರಮಾಡಿಕೊಂಡು ನಮಗೆ ಸ್ಥಳಾವಕಾಶ ಮಾಡಿಕೊಟ್ಟು ಮೀಟಿಂಗ್ ಮಾಡಿ ನಮ್ಮ ರೂಪಗಳನ್ನು ರೂಪಿಸಲಿಕ್ಕೆ ಅವರೇನು ನಮಗೆ ಅನುವು ಮಾಡಿಕೊಡ್ತಾರಲ್ಲ, ಅದು ಕೇವಲ ಶಬ್ದಗಳಲ್ಲಿ ಥ್ಯಾಂಕ್ಸ್ ಅಂತ ಹೇಳಿದ್ರೆ ಆಗುವಂಥದ್ದಲ್ಲ. ಅವರು ಇವತ್ತಿನ ಈ ಸಮಾರೋಪ ಸಮಾರಂಭಕ್ಕೆ ಅತಿಥಿಗಳಾಗಿ ಬಂದು ನಮ್ಮ ಕಾರ್ಯಕ್ರಮಕ್ಕೆ ಶೋಭೆ ತಂದಿದ್ದಾರೆ. ಅವ್ರಿಗೂ ಕೂಡ ನಾನು ಅನಂತ ಧನ್ಯವಾದಗಳನ್ನು ಹೇಳ್ತೀನಿ. ಆಮೇಲೆ ಕೊನೆಯದಾಗಿ ಇಲ್ಲಿವರೆಗೆ ನಡೆದಿರ್ತಕ್ಕಂಥ ಎಲ್ಲ ಗೋಷ್ಠಿಗಳಲ್ಲಿ ಭಾಗವಹಿಸಿದಂಥ ಎಲ್ಲ ವಿದ್ವಾಂಸರಿಗೆ, ನಮ್ಮ ಸಂಘಟಕರಿಗೆ ಮತ್ತು ಈ ಸಾಹಿತ್ಯೋತ್ಸವದ ಬಗ್ಗೆ ಭಾಳ ವ್ಯಾಪಕವಾದಂಥ ಪ್ರಚಾರವನ್ನು ನೀಡಿದಂಥ ನಮ್ಮ ಮಾಧ್ಯಮದ ಮಿತ್ರರಿಗೆ ಅವರನ್ನು ನಾವು ಈ ಸಂದರ್ಭದೊಳಗೆ ಭಾಳ ಕೃತಜ್ಞತಾಪೂರ್ವಕವಾಗಿ ಸ್ಮರಿಸಿಕೊಂಡು, ನೀವೆಲ್ಲ ಬಂದ್ರಿ, ಕಾರ್ಯಕ್ರಮ ಯಶಸ್ವಿ ಆಯಿತು. ಇಲ್ಲಾಂದರೆ ನಾವು ಮಾಡೋದು ಯಾರ ಸಲುವಾಗಿ? ಸರ್ ಹೇಳಿದ್ರಲ್ಲ, 70 ಜನ ವಿದ್ವಾಂಸರು ಮತ್ತು 130 ಜನ, ಅಂದರೆ 260 ಕಿವಿಗಳು. ಈ ಕಿವಿಗಳು ಇಲ್ಲದ ಭೀಮಸೇನ್ ಜೋಶಿಯವರು ಒಂದು ಮಾತು ಹೇಳ್ತಿದ್ರು, ನಮಗೆ ತಾನ್ಸೇನ್ಗಳು ಬೇಕಾಗಿಲ್ಲ, ಕಾನ್ಸೇನ್ಗಳು ಬೇಕಾಗ್ಯಾರ ಅಂತೇಳಿ. ಸಂಗೀತ ಹಾಡೋರು ಇದ್ದಾರೆ, ಕೇಳೋರೇ ಇಲ್ಲಾಂದ್ರೆ ಏನು ಮಾಡೋದು ತೊಗೊಂಡು ಅಂತೇಳಿ.
ಆ ನಿಟ್ಟಿನೊಳಗೆ ನೀವೆಲ್ಲರೂ ಬಂದ್ರಿ, ಸಾಹಿತ್ಯದ ಒಂದು ರಸಾಸ್ವಾದನೆಯನ್ನು ನೀವು ಮಾಡಿದಿರಿ ಅಂತ ಅಂದ್ಕೊಂಡಿದ್ದೀನಿ ನಾನು. ಯಾಕಂದರೆ ನಿಮ್ಮ ಪ್ರತಿಕ್ರಿಯೆ, ನಿಮ್ಮ ಪ್ರತಿಸ್ಪಂದನೆ ಇವೆಲ್ಲವನ್ನು ನಾನು ಗಮನಿಸ್ತಾ ಇದ್ದೆ. ನಿಮ್ಮ ಬೆಳಗಾವಿಯ ಸಾಹಿತ್ಯ ರಸಿಕರಿಗೆ, ಆಮೇಲೆ ನಮಗೆ ಇಲ್ಲಿ ವಿದ್ಯಾರ್ಥಿಗಳನ್ನು ಕೊಟ್ಟಂಥ ಎಲ್ಲ ಕಾಲೇಜಿನ ಪ್ರಾಂಶುಪಾಲರಿಗೆ, ಅದು RLS ಇರ್ಬೋದು, ಲಿಂಗರಾಜ್ ಕಾಲೇಜ್ ಇರ್ಬೋದು, RCU ಇರ್ಬೋದು, ಸಂಗೊಳ್ಳಿ ರಾಯಣ್ಣ ಕಾಲೇಜ್ ಇರ್ಬೋದು, ಆಮೇಲೆ ಕೆಂಪಣ್ಣವ್ರ ಸರ್ ಅವ್ರ ಲಾ ಕಾಲೇಜ್ ಇರ್ಬೋದು, ಎಲ್ಲ ವಿದ್ಯಾಸಂಸ್ಥೆಗಳು ಬಹಳಷ್ಟು ಸಂಖ್ಯೆಯಲ್ಲಿ ನಮಗೆ, ಯಾಕಂದರೆ ನಾವು ಮಾಡೋದೇ ಇದನ್ನು ವಿದ್ಯಾರ್ಥಿಗಳ ಸಲುವಾಗಿ ಅಂತ ಅನ್ನೋದು ಒಂದು ನಮ್ಮ ಕಲ್ಪನೆ ಒಂದು ಭಾಗ ಆಗಿತ್ತು. ಯಾಕಂದರೆ ಸಾಹಿತ್ಯ ಮುಂದಿನ ಜನ್ರೇಷನ್ಗೆ ಹೋಗಬೇಕದು, ಆ ಮುಂದಿನ ಪೀಳಿಗೆ ತಯಾರಾಗಬೇಕಲ್ಲ ನಮ್ಮ ಸಾಹಿತ್ಯ ಕ್ಷೇತ್ರದೊಳಗೆ. ಆ ನಿಟ್ಟಿನಲ್ಲಿಯೂ ಕೂಡ ಅವರು ನಮಗೆ ಸಾಕಷ್ಟು ಸಹಾಯವನ್ನು ಮಾಡಿದರು. ಆ ಎಲ್ಲ ಪ್ರಾಂಶುಪಾಲರನ್ನು ನಾನು ಈ ಸಂದರ್ಭದಲ್ಲಿ, ಮತ್ತು ಕನ್ನಡ ವಿಭಾಗದ ಮುಖ್ಯಸ್ಥರನ್ನು, ಇಂಗ್ಲೀಷ್ ವಿಭಾಗದ ಮುಖ್ಯಸ್ಥರನ್ನು ಭಾಳ ಕೃತಜ್ಞತಾಪೂರ್ವಕವಾಗಿ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮದ ನೆರವಿಗಾಗಿ ನಿಂತಂಥ ನಮ್ಮ ಬಾಳು ಮತ್ತು ಉಮೇಶ್, ನಮ್ಮ ಹಳೆ ಫ್ರೆಂಡ್ಸ್ ಅವರು ಇಲ್ಲಿ ಬಂದು ನಮ್ಗೆ ಹೆಲ್ಪ್ ಮಾಡಿದ್ದಾರೆ. ಆಮೇಲೆ ನಮ್ಮ ಈ ಪರಿಮಳ ಪ್ರಕಾಶನ ಮತ್ತು ಇದ್ರದ್ದು ಎಲ್ಲ ನಮ್ಮ ಮಿತ್ರರು, ರಮೇಶ್ ಮಿರ್ಜಿ ಇರ್ಬೋದು, ಶರಣಯ್ಯ ಮಠಪತಿ ಇರ್ಬೋದು, ಶರಣಗೌಡ ಪಾಟೀಲ್ ಅವರು, ಯಾರ ಹೆಸರು ಹೇಳ್ಬೇಕು, ಯಾರ ಹೆಸರು ಬಿಡಬೇಕು ಅನ್ನೋಂಥದ್ದು ಕನ್ಫ್ಯೂಷನ್ ಈ ಸಂದರ್ಭದೊಳಗೆ. ಮರಾಠಿ ಸರ್ ಮಾರ್ಗದರ್ಶನ, ಹೆಗಡೆ ಸರ್ ಅವರ ಸಹಕಾರ ಎಲ್ಲನೂ ನೆನಪಾಗ್ತವೆ. ಅಕಸ್ಮಾತ್ ಯಾರಾದರೂ ಹೆಸರು ಹೊಡೆದಿದ್ರು ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ. ಇದಕ್ಕೆ ಒಂದು ಮಳೆ ಹೊಡೆಯೋದು ಹಿಡ್ಕೊಂಡು ಆ ಮಳೆ ಕೀಳೋ ತನಕ ಯಾರ್ಯಾರು ನಮ್ಗೆ ಹೆಲ್ಪ್ ಮಾಡೋರಲ್ಲ ಅವರೆಲ್ಲರನ್ನೂ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಪೂರ್ವಕವಾಗಿ ಸ್ಮರಿಸ್ಕೊಂಡು ಅವರಿಗೆ ಅನಂತ ನಮಸ್ಕಾರಗಳನ್ನು ತಮ್ಮೆಲ್ಲರ ಪರವಾಗಿ ಹೇಳ್ತಾ ಇದ್ದೀನಿ. ಇಷ್ಟು ವಂದನಾರ್ಪಣೆ ಸಾಕು ಅಂತ ಅನಿಸ್ತದೆ. ಮತ್ತು ಆಮೇಲೆ IMAR ಇವರು ನಮಗೆ ಭಾಳ ಇತರ ಪ್ರೀತಿಯಿಂದ ಇಲ್ಲಿ ಸಭಾಭವನ ಬಳಸ್ಕೊಳ್ಳಿಕ್ಕೆ, ಉಳಿದಂಥ ಎಲ್ಲ ಊಟ ತಿಂಡಿ ವ್ಯವಸ್ಥೆ ಮಾಡಲಿಕ್ಕೆ ನಮಗೆ ಸ್ಥಳಾವಕಾಶವನ್ನು ಮಾಡಿಕೊಟ್ರು. ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಸೊ ಆಮೇಲೆ ನಮ್ಮ ಸೌಂಡ್ ಸಿಸ್ಟಮ್ ಮತ್ತು ಸೈಯದ್ ಅವರು, ಪ್ರಭು ಅವರು, ಎಲ್ಲ ಸಂಗೀತ ಕಾರ್ಯಕ್ರಮ ಬೆಳಗಾವಿ ಒಳಗೆ ನಡೆದರೆ ಪ್ರಭು ಅವರು ಸೌಂಡ್ ಸಿಸ್ಟಮ್ ಅಲ್ಲಿ ಇರಲಿಕ್ಕೆ ಬೇಕು. ಅವರು ಕೂಡ ಭಾಳ ಸುಂದರವಾಗಿ ಈ ಸೌಂಡ್ ಸಿಸ್ಟಮದ ವ್ಯವಸ್ಥೆಯನ್ನು ಮಾಡಿಕೊಟ್ರು. ಹಾಗೆ ನಮ್ಮ ಆತ್ಮೀಯ ಮಿತ್ರರಾದಂಥ ಸೈಯದ್ ಅವರು ಇಡೀ ಸಮ್ಮೇಳನದ ವಿಡಿಯೋ ಚಿತ್ರೀಕರಣವನ್ನು ಮಾಡಿದ್ದಾರೆ. ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಮತ್ತು ಯಾರಾದರೂ ಉಳಿದಿದ್ದರೆ, ಆಮೇಲೆ ಪೊಲೀಸ್ ಇಲಾಖೆಯವರು ನಮಗೆ ಭಾಳ ಶೀಘ್ರವಾಗಿ 2 ತಾಸಿನಾಗ ಪರ್ಮಿಷನ್ ಕೊಟ್ಟರು. ಅವರ ಸಹಕಾರಕ್ಕೆ ನಾವು ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಅವ್ರಿಗೂ ಕೂಡ ನಾನು ಆರಕ್ಷಕ ಇಲಾಖೆಗೂ ಕೂಡ ಧನ್ಯವಾದಗಳನ್ನು ಹೇಳ್ತೀನಿ. ಈ ಕಾರ್ಯಕ್ರಮದ ಒಟ್ಟು ಈ ಸಮ್ಮೇಳನದ ಆಯೋಜನೆಯಲ್ಲಿ ಪರೋಕ್ಷವಾಗಿ ಅಪರೋಕ್ಷವಾಗಿ ಸಹಾಯ ನೀಡಿದಂಥ ಎಲ್ಲರಿಗೂ ಇಡೀ ಬೆಳಗಾವಿಯ ಸಾಹಿತ್ಯ ಪ್ರೇಮಿಗಳ ಪರವಾಗಿ, 2 ಸಂಘಟನೆಗಳ ಪರವಾಗಿ, ನಮಗೆ ಸಹಕಾರ ನೀಡಿದಂಥ ಎಲ್ಲ ಸಂಸ್ಥೆಗಳ ಪರವಾಗಿ ನಾನು ಅನಂತ ಕೃತಜ್ಞತೆಗಳನ್ನು ಹೇಳಿ 2025ನ ಸಾಹಿತ್ಯ ಸಮ್ಮೇಳನದ ಸಮಾರೋಪ ಆಯಿತು. ನಾವು ಮುಂದಿನ ಸಾಹಿತ್ಯ ಸಮ್ಮೇಳನಕ್ಕೆ ಸಜ್ಜಾಗೋಣ ಅನ್ನುವಂಥ ಮಾತನ್ನು ಹೇಳಿ ಎಲ್ಲರಿಗೂ ನಮಸ್ಕಾರ.